AFSPA extended in 4 districts of Assam. What is AFSPA? Armed Forces Special Power Act. Okay. So, ಏನದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಏನು? ಸೊ 1959 ಇಂದನೂ ಒನ್ ಆರ್ ಅದರ್ ವೇ ನಲ್ಲಿ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಇದ್ದೇ ಇದೆ. ಅಲ್ಲಿ ಡಿಸ್ಟರ್ಬೆನ್ಸ್ ಅಂದ್ರೆ ಆರ್ಮಿಗೆ ಫುಲ್ ಪವರ್ಸ್, ಟೆರರಿಸಮ್ ನ ಕಂಟ್ರೋಲ್ ಮಾಡಕ್ಕೋಸ್ಕರ ಏನ್ ಬೇಕಾದ್ರೂ ಅವ್ರು ಮಾಡಬಹುದು. ಬಟ್ ಅದು ತುಂಬಾ ಡ್ರೆಕೋನಿಯನ್, ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಆರ್ಮಿ ಅವರು. ಈ ಆರ್ಗ್ಯುಮೆಂಟ್ ಇದ್ದೇ ಇದೆ. ಯಾವ ಲೆವೆಲ್ಗೆ ಅಂತಂದ್ರೆ ಅಲ್ಲಿ ವುಮೆನ್ ಮೇಲೆ ನಮ್ಮ ಆರ್ಮಿ ಮೆನ್ ರೇಪ್ ಮಾಡೋದು, ಓಕೆ, ಮರ್ಡರ್ ಮಾಡೋದು. ಸೊ ಈ ತರದೆಲ್ಲ ಆಕ್ಟಿವಿಟೀಸ್ ನಡೀತಾ ಇದೆ. ಸೊ ಹಂಗಾಗಿ ಅದನ್ನ ತೆಗೆದು ಹಾಕ್ಬಿಡಿ ಅಂತ ಹ್ಯೂಮನ್ ರೈಟ್ಸ್ ಕಮಿಷನ್ ಈ ಲೆವೆಲ್ಗೆ ನಮ್ಮ ಸಿಟಿಸನ್ಸ್ ಫಂಡಮೆಂಟಲ್ ರೈಟ್ಸ್ ನ ವೈಲೇಟ್ ಮಾಡ್ತಾ ಇದೆ, ಡಿಗ್ನಿಟಿ ಹಾರ್ಮ್ ಮಾಡ್ತಾ ಇದೆ. ಸೊ AFSP ನ ರಿಮೂವ್ ಮಾಡಿ ಅಂತ. ಸೊ ವಾಟ್ ಈಸ್ ಯುವರ್ ಒಪಿನಿಯನ್? ಸೊ ಆನ್ಸರ್ ಇಷ್ಟೇ ಇರ್ಬೇಕು. ಏನ್ ಮಾಡಕ, ನೇಷನ್ ಸೆಕ್ಯೂರಿಟಿ ಕಮ್ಸ್ ಫಸ್ಟ್. ತಪ್ಪು ಮಾಡಿದಾರ ಅವ್ರನ್ನ ಪನಿಷ್ ಮಾಡೋದ್ರ ಬಗ್ಗೆ ಕೋರ್ಟ್ ಮಾರ್ಷಲ್ ಸೀರಿಯಸ್ ಆಗಿ ತಗೊಳುತ್ತೆ, ಅದ್ ಮಾಡ್ಲಿ. ಬಟ್ ನೇಷನ್ನೇ ಇಲ್ಲ ಅಂದ್ರೆ ನೋಡಿದ್ದು ಏನೂ ಇಲ್ಲ. ಸೊ ಮಿಸ್ಯೂಸ್ ಮಾಡ್ಕೋತಿದ್ದಾರೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಬಟ್ ಹಂಗಂತ ಹೇಳ್ಬಿಟ್ಟು ಅವ್ನು ತೆಗೆದು ಬಿಟ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಅಲ್ಲೇ ಮಾತಾಡು. ಸೊ ಯೂಸ್ ಮಾಡ್ಕೊಳ್ಳಿ ಆನ್ಸರ್ ರೈಟಿಂಗ್ ಅಲ್ಲಿ. I will strive for an India in which even the poorest of the poor shall feel that this is their country, a country where voice matters. ಮಗಪ್ ಮಾಡಿ ಇಟ್ಕೊಂಡು ಹಾಕೊಳ್ಳಿ. Time to articulate new constitutional ideas for India. So, what is this? Constitution change ಮಾಡಬೇಕು, ನಾವು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀವಿ ಅಂತ ವರ್ಡ್ಸ್ ಎಲ್ಲ ಅಂದ್ರೆ ಕೇಳಿರ್ತೀವಿ. ಓಕೆ, ಟೈಮ್ ಟು ಆರ್ಟಿಕ್ಯುಲೇಟ್ ನ್ಯೂ ಕಾನ್ಸ್ಟಿಟ್ಯೂಷನಲ್ ಐಡಿಯಾಸ್ ಫಾರ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಎಕ್ಸಿಸ್ಟಿಂಗ್ ಐಡಿಯಾಸ್ ಅಂದ್ರೆ ಯಾವ್ದು? ಎಕ್ಸಿಸ್ಟಿಂಗ್ ಕಾನ್ಸ್ಟಿಟ್ಯೂಷನಲ್ ಐಡಿಯಾಸ್ ಯಾವ್ದು? ಯಾವ್ಯಾವ್ದು ಇದೆ ಪ್ರಿಯಂಬಲ್ ಅಲ್ಲಿ, ಅವೆಲ್ಲ ಎಕ್ಸಿಸ್ಟಿಂಗ್ ಐಡಿಯಾಸ್ಗಳು. ಕರೆಕ್ಟಾ? ಲೈಕ್ ಸೆಕ್ಯುಲರ್, ಸೋಷಿಯಲಿಸಮ್, ಡೆಮೋಕ್ರಸಿ, ರಿಪಬ್ಲಿಕ್, ಜಸ್ಟಿಸ್, ಈಕ್ವಾಲಿಟಿ, ಫ್ರೆಟರ್ನಿಟಿ. ಓಕೆ, ಇವೆಲ್ಲವೂ ಎಕ್ಸಿಸ್ಟಿಂಗ್ ಇರೋದು. ಸೊ ಹೊಸದು ಯಾವ್ದಾದ್ರು ಕಾನ್ಸ್ಟಿಟ್ಯೂಷನಲ್ ಐಡಿಯಾಗಳನ್ನ ಅಂದ್ರೆ ಕ್ವಶನ್ ಮಾರ್ಕ್ ಅಂತಿರೋ ಅಥವಾ ಸೇರಿಸ್ಬೇಕು ಅಂತಿರೋ, ದಟ್ ಇಸ್ ಅಪ್ ಟು ಯು. ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಡಿಸ್ಕಷನ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಏನದು ಅಂದ್ರೆ, ನಾವು ಯಾವ್ದೋ ಓಲ್ಡ್ ಪಾರ್ಲಿಮೆಂಟ್ ಬಿಲ್ಡಿಂಗ್ ನ ಡಿಸ್ಕಾರ್ಡ್ ಮಾಡಿದ್ವಿ ಅಂದ್ರೆ ಬಿಟ್ಬಿಟ್ಟು ಹೊಸ ಬಿಲ್ಡಿಂಗ್ ಹೋದ್ವಿ. ಎಡ್ವಿನ್ ಲುಟೆನ್ಸ್ ಮತ್ತೆ ಹರ್ಬರ್ಟ್ ಬೇಕರ್ ಅವರಿಬ್ರು ಡಿಸೈನ್ ಮಾಡಿ ಕಟ್ಟಿದಂತ ಪಾರ್ಲಿಮೆಂಟ್, ಕರೆಕ್ಟ್? ಅದನ್ನ ಇವಾಗ ಬಿಮಲ್ ಪಟೇಲ್ಸ್ ಕನ್ಸ್ಟ್ರಕ್ಷನ್ ಅಂದ್ರೆ ಹೊಸ ಆರ್ಕಿಟೆಕ್ಚರ್ ನಾವು ನೋಡಿದೀವಿ. ನ್ಯೂ ಪಾರ್ಲಿಮೆಂಟ್. ಇಂಡಿಯಾ ಅನ್ನೋ ಬದಲು ಭಾರತ್ ಜಾಸ್ತಿ ಯೂಸ್ ಮಾಡಕ್ ನೋಡ್ತಾ ಇದೀವಿ. ಸೊ ಅಂದ್ರೆ ಎರಡು ಯೂಸ್ ಮಾಡ್ಬೋದು, ಅದಕ್ಕೆ ಮೊನೋಪಲಿ ಆಫ್ ಇಂಡಿಯಾ. ಇಂಡಿಯಾ ಅನ್ನೋದೇ ಜಾಸ್ತಿ ಯೂಸ್ ಆಗಿದೆ, ಅದ್ರ ಬದಲು ಭಾರತ್ ಯೂಸ್ ಮಾಡೋಣ. ಇದಷ್ಟೇ ಸಾಕ ಅಥವಾ ಏನಾದ್ರು ಕಾನ್ಸ್ಟಿಟ್ಯೂಷನ್ ಅಲ್ಲೂ ಏನಾದ್ರು ಬಿಡ್ಬೇಕಾ? ಅದನ್ನೆಲ್ಲ ಯಾಕೆ ಮಾಡ್ತಾ ಇದೀವಿ? ಕಲೋನಿಯಲ್ ಮೈಂಡ್ ಸೆಟ್ ಬೇಡ, ನಮ್ ಬ್ರಿಟಿಷ್ ಮೈಂಡ್ ಸೆಟ್ ನಮಗ್ ಬೇಡ. ಆದ್ರೆ ಹಂಗಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಆ ತರದ್ ಏನಾರು ಅವರು ಹಾಕೊಟ್ಟಿದ್ದು ಅನ್ನೋದಂತ ಬಿಡೋದಿದ್ಯಾ? ಹಿಂದ್ ಸ್ವರಾಜ್ ಏನಿದೆ? ಹಿಂದ್ ಸ್ವರಾಜ್ ಗಾಂಧಿಯನ್ ವಿಷನ್
ಓಕೆ, ಹಿಂದ್ ಸ್ವರಾಜ್. ಕಾನ್ಸ್ಟಿಟ್ಯೂಷನ್ ಹಂಗಾರೆ ಯಾವ ತರ ಬರಿಬೋದಿತ್ತು ಅನ್ನೋದು ಏನಾದ್ರು ಕೆಲವರಿಗೆ ಥಾಟ್ ಇರುತ್ತಲ್ಲ, ಗಾಂಧಿಯನ್ನೇ ಇಟ್ಕೊಂಡು ಬರಿಬೇಕಾಗಿತ್ತು. ಆತರ ಒಂದು ಎಕ್ಸ್ಪೆರಿಮೆಂಟ್ ಹಿಂದೆ ಆಗಿತ್ತು. ಆ ಎಕ್ಸ್ಪೆರಿಮೆಂಟ್ ನ ಸ್ವತಃ ಗಾಂಧಿಯನ್ನೇ ರಿಜೆಕ್ಟ್ ಮಾಡಿದ್ರು. ಗಾಂಧಿಯನ್ ವ್ಯಾಲ್ಯೂಸ್ ಬೇಸ್ಡ್ ಕಾನ್ಸ್ಟಿಟ್ಯೂಷನ್ನೇ ಕಂಪ್ಲೀಟ್ ಆಗಿ ಒಬ್ರು ಯಾರೋ ಬರ್ದಿದ್ರು, ಅದನ್ನ ಅವರೇ ರಿಜೆಕ್ಟ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಓಕೆ, ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೆಂಗಿರ್ಬೇಕು ಅನ್ನೋದನ್ನ 1908 ಅಲ್ಲಿ ಗಾಂಧಿ ಅವರು, ಅಂದ್ರೆ ಹಿ ಹಿಮ್ಸೆಲ್ಫ್ ಪ್ರೆಸೆಂಟೆಡ್ ಯಾವ ತರ ಇರ್ಬೇಕು ಅಂತ. ಬಟ್ his focus was without decolonizing the constitution we may become independent but would not have Swaraj. ಅವ್ರು ಹೇಳಿದ್ರು ಅಂದ್ರೆ ನಮ್ಮ 1773 ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಬರುತ್ತೆ, ಅಲ್ಲಿಂದ ಹಿಡಿದ್ಬಿಟ್ಟು ಇಂಡಿಪೆಂಡೆನ್ಸ್ ಬರೋವರೆಗೂ ಕೂಡ ಅವ್ರದೇ ರೂಲ್ಸ್ ಗಳನ್ನ ಫಾಲೋ ಮಾಡ್ಕೊಂಡ್ ಬಂದಿದೀವಿ. ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ಮಾಡ್ಬೇಕಾದ್ರೂ ಕೂಡ ಮೆಜಾರಿಟಿ ಅವರಿಂದಾನೇ ಕಾಪಿ ಮಾಡ್ಕೊಂಡಿದೀವಿ. ಗಾಂಧಿ ಹೇಳ್ತಾರೆ, ನೀವು ಕಾನ್ಸ್ಟಿಟ್ಯೂಷನ್ ನ ಡಿಕಲನೈಸ್ ಮಾಡಿದೊರ್ತು ಓಕೆ ನಾವು ಸ್ವರಾಜ್ ಅಂದ್ರೆ ಸೆಲ್ಫ್ ರೂಲ್ ನ ಮಾಡಕ್ ಸಾಧ್ಯ ಇಲ್ಲ. ಓಕೆ, ಅಲ್ಲಿ ಹೇಳ್ತಾರೆ ನೋಡಿ, ಈ ಒಂದ್ ವೇಳೆ ಅದನ್ನೇ ನಾವು ಫಾಲೋ ಮಾಡಿ ಸಿಂಪ್ಲಿ ಫಾಲೋ ಮಾಡಿದ್ರೆ ಇಂಗ್ಲಿಷ್ ರೂಲ್ ವಿತೌಟ್ ಇಂಗ್ಲಿಷ್ ಮೆನ್. ಇಂಗ್ಲಿಷ್ ಮೆನ್ ಇಲ್ಲ ನಿಜ, ಬಟ್ ಇಂಗ್ಲಿಷ್ ರೂಲ್ ಇರುತ್ತೆ. ನಾಟ್ ಹಿಂದೂಸ್ತಾನ್ ಬಟ್ ಇಂಗ್ಲಿಷ್ತಾನ್ ಏನಾಗುತ್ತೆ ಅಂತ. ಸರಿ, ಹಂಗಂತ ಗಾಂಧಿ ಸಪೋರ್ಟ್ ಯಾಕೆ ಮಾಡ್ಲಿಲ್ಲ? ಈ ಏನೋ ಸ್ವರಾಜ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಗಾಂಧಿ ನಿಮ್ಗೆ ಹೇಳಿದೆ, ಮೇನ್ಲಿ ಬೇಸ್ಡ್ ಅಪಾನ್ ವಿಲೇಜಸ್. ರಿಯಲ್ ಇಂಡಿಯಾ ಈಸ್ ಇನ್ ವಿಲೇಜಸ್ ಅಂತ ಹೇಳ್ತಾರೆ ಅಂತ ಹೇಳಿದೆ. ಸೊ ಅದೇ ಪಾಯಿಂಟ್. ಸ್ವರಾಜ್ ಕಾನ್ಸ್ಟಿಟ್ಯೂಷನ್ ಯೂಶಲಿ ಏನಂತಂದ್ರೆ ಇಸ್ ಬೇಸ್ಡ್ ಅಪಾನ್ ಏನ್ಷಿಯಂಟ್ ವಿಲೇಜ್ ರಿಪಬ್ಲಿಕ್ಸ್, ನಾಟ್ ದ ಎಕ್ಸಿಸ್ಟಿಂಗ್ ಲಾರ್ಜ್ ಗವರ್ಮೆಂಟ್ ಇನ್ ಡೆಲ್ಲಿ. ದೊಡ್ಡ ಗವರ್ಮೆಂಟ್ ಅನ್ನ ಅಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು. ವಿಲೇಜ್ ಗಳೇ ಪವರ್ಫುಲ್ ಆಗ್ಬೇಕು, ಅವ್ರೇ ರೂಲ್ ಮಾಡ್ಕೋಬೇಕು, ಅವರೇ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ. ಹಾ, ಡೆವಲಪ್ಮೆಂಟ್ ಆಫ್ ವಿಲೇಜಸ್ ಅಲ್ಲೇ ಬಿಲೀಫ್ ಅವ್ರದ್ದು. ನೀವು ವಿಲೇಜಸ್ ಡೆವಲಪ್ ಆದ್ರೆ ಹೋಲ್ ಇಂಡಿಯಾ ಡೆವಲಪ್ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ಅದನ್ನೇ ಹೇಳ್ತಿರೋದು. ಸ್ವರಾಜ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಗಾಂಧಿಯನ್ ವಿಷನ್ ಕಾನ್ಸ್ಟಿಟ್ಯೂಷನ್ ವಿಲೇಜಸ್ ಡೆವಲಪ್ಮೆಂಟ್ ಅಲ್ಲಿ ಇದೆ. ಆಯ್ತಾ? ಎಕನಾಮಿ ವುಡ್ ಬಿ ಫೌಂಡೆಡ್ ಆನ್ ದ ಆರ್ಡಿನರಿ ಇಂಡಿಯನ್ಸ್ producing enough to be self-sufficient and trading the rest at the local markets. So focus is on local, everything is local. ಎಲ್ಲ ಅಲ್ಲೇ ಸೆಲ್ಫ್ ರಿಲಯನ್ಸ್, ಅಲ್ಲೇ ಪ್ರೊಡ್ಯೂಸ್ ಆಗಬೇಕು, ಅಲ್ಲೇ ಅವ್ರು ಯೂಸ್ ಮಾಡ್ಕೋಬೇಕು, ಅವರೇ ರೂಲ್ ಮಾಡ್ಕೋಬೇಕು. ಸೊ ಇಂಡಿಪೆಂಡೆಂಟ್ ಆಗಿ ಇರಬೇಕು, ದಟ್ ಇಸ್ ದ ಗೋಲ್. India would be united not because of the constitution of promised rights, but because Indians themselves consider it their duty to ಫೋರ್ ದ ನೇಷನ್ ಔಟ್ ಆಫ್ ದ ಪೀಪಲ್. ಅಂದ್ರೆ ಒಂದು ರೈಟ್ಸ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಾವೆಲ್ಲ ಜೊತೆಗಿಲ್ಲ. ಇಲ್ಲಿ ಇಂಡಿಯನ್ ಮೈಂಡ್ ಸೆಟ್ ಪೀಪಲ್ ಹೆಂಗಿದ್ದಾರೆ ಅಂತಂದ್ರೆ, ನಾವು ದೇಶಕ್ಕೋಸ್ಕರ ಇರೋರು ಅಂತ ಫೀಲಿಂಗ್ ಇಟ್ಕೊಂಡಿರೋದಕ್ಕೆ ನಮ್ಗೆ ಇವತ್ತೊಂದು ಯುನೈಟೆಡ್ ಇಂಡಿಯಾ ಇದೆ. ನಮಗೆ ಇಲ್ಲಿ ಫಂಡಮೆಂಟಲ್ ರೈಟ್ ಸಿಕ್ಕಿದೆ, ನಮ್ಗೆ ಬೆನಿಫಿಟ್ಸ್ ಇದೆ ಅಂತ ಯಾರು ಜೊತೆಗೆ ಯುನೈಟೆಡ್ ಆಗಿಲ್ಲ. ಓಕೆ, ಸೊ ಗಾಂಧಿಯನ್ ಫಾಲೋವರು ಶ್ರೀಮನ್ ನಾರಾಯಣ್ ಅಗರ್ವಾಲ್ ಅವ್ರೇನ್ ಮಾಡ್ತಾರೆ, ಸರಿ ಗಾಂಧಿಯನ್ ಕಾನ್ಸ್ಟಿಟ್ಯೂಷನ್ನೇ ರೆಡಿ ಮಾಡ್ಬೇಡ ಅಂತ ಮಾಡೇ ಬಿಡ್ತಾರೆ. ಓಕೆ, ಹಿಂದ್ ಸ್ವರಾಜ್ ಇಂಟು ಆಕ್ಷನ್. ಗಾಂಧಿಯನ್ ಕಾನ್ಸ್ಟಿಟ್ಯೂಷನ್ ಫಾರ್ ಫ್ರೀ ಇಂಡಿಯಾ ಅಂತ ಹೇಳ್ಬಿಟ್ಟು ಪೂರ್ತಿ ರೆಡಿ ಮಾಡಿ ಪಬ್ಲಿಷ್ ಕೂಡ ಮಾಡ್ತಾರೆ 1946 ಅಲ್ಲಿ. ನಮ್ಮ ಕಾನ್ಸ್ಟಿಟ್ಯೂಷನ್ ರೆಡಿ ಆಗ್ತಿರೋ ಟೈಮಲ್ಲೇನೆ. ಸೊ ಗಾಂಧಿನವರು ಸಪೋರ್ಟ್ ಕೊಡ್ಬೇಕಾಗಿತ್ತು, ಇದಕ್ಕೆ ಕೊಡ್ಲಿಲ್ಲ. ಹಿ ಮೇಂಟೈನ್ ಡಿಸ್ಟೆನ್ಸ್. ಸಿ, ಅದು ಇಟ್ ವಾಸ್ ಲೆಸ್ ಆಫ್ ಎ ಲೀಗಲ್ ಟೆಕ್ಸ್ಟ್, ಮೋರ್ ಆಫ್ ಎ ಮೊರಲ್ ಕೋಡ್ ತರ ಎಥಿಕ್ಸ್ ಬುಕ್ ಆಗಿತ್ತು ಅದು. ಕಾನ್ಸ್ಟಿಟ್ಯೂಷನ್, ಗಾಂಧಿಯನ್ ಕಾನ್ಸ್ಟಿಟ್ಯೂಷನ್ ಫಾರ್ ಫ್ರೀ ಇಂಡಿಯಾ ಅಂತ ಬರೆದ್ರಲ್ವಾ, ನೆನ್ಪಿಟ್ಕೋಬೇಕು, ಅದನ್ನ ಯೂಸ್ ಮಾಡ್ಕೊಳ್ಬೇಕು ಆನ್ಸರ್ ಅಲ್ಲಿ. ಗಾಂಧಿಯನ್ ಕಾನ್ಸ್ಟಿಟ್ಯೂಷನ್ ಫಾರ್ ಫ್ರೀ ಇಂಡಿಯಾ ಈ ತರದ್ದು ಒಂದು ಎಫರ್ಟ್ ಹಾಕಿದ್ರು ಅಂತ ನಮಗ್ ಗೊತ್ತೇ ಇರಲ್ಲ. ನೆಕ್ಸ್ಟ್, ಬಟ್ ಗಾಂಧಿ ಏನ್ ಮಾಡ್ತಾರೆ ಅಂದ್ರೆ ಹ್ಯಾಂಡಿಂಗ್ ಇಟ್ ಓವರ್ ಟು ಅಂಬೇಡ್ಕರ್. ಆ ಟಾಸ್ಕ್ ಅನ್ನ ಇದನ್ನ ಮಾಡಿ ಅಂತ ಅವ್ರು ಹೇಳಲಿಲ್ಲ, ಅದು ಬದಲು
ಅಂಬೇಡ್ಕರ್ ಆಕ್ಚುಲಿ ಅಂಬೇಡ್ಕರ್ ಎಲೆಕ್ಷನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಎಂಟರ್ ಆಗಕ್ಕಿಂತ ಮುಂಚೆ ಎಲೆಕ್ಷನ್ ಸೋತಿರ್ತಾರ. ಬಾಂಬೆದಿಂದ ಎಲೆಕ್ಷನ್ ಸೋಲ್ತಾರ. ಮತ್ ಹೆಂಗ್ ಬಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗಡೆ ಅಂಬೇಡ್ಕರ್ ಸೋತ್ ಮೇಲೆ ಹೇಗ್ ಬಂದ್ರು? ಏನಪ್ಪ ಗೆಲ್ಬೇಕಲ್ವಾ? ಎಲೆಕ್ಷನ್ ಗೆದ್ಬಿಟ್ರೆ ಒಳಗ್ ಬರಕ್ ಸಾಧ್ಯ. ಸೊ ಎಲೆಕ್ಷನ್ ಸೋತವ್ರು ಹೆಂಗ್ ಒಳಗ್ ಬಂದ್ರು? ಗಾಂಧಿ ಇವ್ರು ಹೊರಗೆ ಉಳ್ಕೊಂಡಿದ್ ನೋಡಿ, ಇಂಥ ಪರ್ಸನ್ ಹೊರಗೆ ಉಳಿದ್ರೆ ಕಾನ್ಸ್ಟಿಟ್ಯೂಷನ್ ಆಗಲ್ಲ. ಸೊ ಹೆಂಗಾರು ಮಾಡಿ ಒಳಗಡೆ ಹೋಗ್ಬೇಕು. ಆಮೇಲೆ ಅವ್ರಿಗೆ ಬೆಂಗಾಲಲ್ಲಿ ಒಬ್ರು ಸೀಟ್ ವೇಕೆಂಟ್ ಮಾಡ್ಕೊಡ್ತಾರೆ. ಅಲ್ಲಿಂದ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಮತ್ತೆ ಅವ್ರು ವಿನ್ ಆಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಎಂಟರ್ ಆಗ್ತಾರೆ. ನಾವು ಯಾವಾಗ್ಲೂ ಡಿಫ್ರೆನ್ಸಸ್ ಇರೋದನ್ನ ನೋಡ್ತೀವಿ ಗಾಂಧಿ ಮತ್ತೆ ಅಂಬೇಡ್ಕರ್ ಮಧ್ಯೆ. ಗಾಂಧಿನೇ ಸಪೋರ್ಟ್ ಮಾಡಿ, ಇಲ್ಲ ಅವರು ಅಂತ ಪರ್ಸನ್ ಇಲ್ಲ ಅಂದ್ರೆ ನೀವು ಮಾಡೋದು ಕಾನ್ಸ್ಟಿಟ್ಯೂಷನ್ ವೇಸ್ಟ್ ಆಗ್ಬಿಡುತ್ತೆ. ಅಷ್ಟು ಎಕ್ಸ್ಪರ್ಟ್ ಇರೋಂತ ಪರ್ಸನ್ ಹೊರಗಡೆ ಇದ್ರೆ ಆಗಲ್ಲ. ಸೊ ಅದನ್ನ ಹೇಳಿದ್ದು, ಹ್ಯಾಂಡಿಂಗ್ ಇಟ್ ಓವರ್ ಟು ಅಂಬೇಡ್ಕರ್. So this is why Gandhi pragmatically distanced himself from constitution that bore his name. ತನ್ನ ಕಾನ್ಸ್ಟಿಟ್ಯೂಷನ್ ಅವ್ರ ಹೆಸರಲ್ಲಿ ಇದ್ರು ಕೂಡ ಅದನ್ನ ದೂರ ಇಟ್ಬಿಟ್ರು. ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಕೂಡ ಸಜೆಷನ್ ಕೊಡ್ಲಿಲ್ಲ. At that time there was a considerable momentum towards a progressive post-war constitution based on a big state with authority to ensure law and order. So ಆ ಟೈಮ್ ಅಲ್ಲಿ ವರ್ಲ್ಡ್ ವಾರ್ ಟು ಅಂದ್ರೆ ನಾವ್ ಇವತ್ತು ಹೇಳ್ತೀವಿ ಮುಗ್ದಿತ್ತು ಅಂತ, ಅವಾಗ ಇನ್ನೂ ಡೌಟ್ ಅಲ್ಲೇ ಇದ್ರು ಮುಗಿದಿತ್ತು ಇಲ್ಲ ಅಂತ. ಆ ಟೈಮಲ್ಲಿ ಏನೋ ಎಂತ ಕಾನ್ಸ್ಟಿಟ್ಯೂಷನ್ ಮಾಡಕ್ ಕೊಟ್ಟಿದ್ರು ಅಂತಂದ್ರೆ, ಅಂದ್ರೆ ಜಸ್ಟ್ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದಿತ್ತು, ಪೋಸ್ಟ್ ವಾರ್ ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಆನ್ ಬಿಗ್ ಸ್ಟೇಟ್, ದೊಡ್ಡ ಸ್ಟೇಟ್ ವಿತ್ ಅಥಾರಿಟಿ ಟು ಎನ್ಶ್ಯೂರ್ ಲಾ ಅಂಡ್ ಆರ್ಡರ್. ಫುಲ್ ಪವರ್ಸ್ ಅವ್ರ ಕಡೆಯಲ್ಲೇ ಇರುತ್ತೆ. ಇದು ಗಾಂಧಿಯನ್ ವಿಷನ್ ಆಗಿರ್ಲಿಲ್ಲ, ಆದ್ರೂ ಕೂಡ ಅವ್ರ ಕೈಯಲ್ಲೇ ಕೊಟ್ಟು. ಓಕೆ, ಸಪರೇಷನ್ ಆಫ್ ಪವರ್ಸ್ ಟು ಪ್ರಿವೆಂಟ್ ಓವರ್ ರೀಚ್. ಸಪರೇಷನ್ ಆಫ್ ಪವರ್ಸ್, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಒಂದಕ್ಕೊಂದು ಸಪರೇಟ್ ಆಗಿ ಮೇಂಟೈನ್ ಆಗ. ಅಂಡ್ range of fundamental rights to capture the global move towards the universal human rights for all. So ಎಲ್ಲರಿಗೂ ಹ್ಯೂಮನ್ ರೈಟ್ಸ್ ಕೊಡ್ಬೇಕು. ಇವನ್ ಯುನೈಟೆಡ್ ನೇಷನ್ ಕೂಡ ಅದನ್ನೇ ಹೇಳ್ತೀವಿ, ಯುನೈಟೆಡ್ ನೇಷನ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತೀವಿ, UNDHR, ಯುನೈಟೆಡ್ ನೇಷನ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಓಕೆ, ಸೊ ಗಾಂಧಿ ಫೌಂಡ್ ಸಚ್ ಎ ಕಾನ್ಸ್ಟಿಟ್ಯೂಷನ್ ಎಂಟೈರ್ಲಿ ವೆಸ್ಟರ್ನ್. ಈ ತರದ್ ಫಸ್ಟ್ ಆಫ್ ಆಲ್ ಅವ್ರಿಗೆ ಇಷ್ಟ ಇಲ್ಲ ಅಂತ ನಮ್ಗೆ ಗೊತ್ತು, ಈ ಕಾನ್ಸೆಪ್ಟ್ ಮೇಲೆ ಇರೋಂಥದ್ದು. ಬಟ್ ಗ್ರಾಸ್ಪ್ ಇಟ್ಸ್ ಪ್ರಾಸ್ಪೆಕ್ಟ್ ಆಫ್ ಕನ್ಸೆನ್ಸಸ್ ಇನ್ಸ್ಟಿಂಕ್ಟಿವ್ಲಿ. ಅಷ್ಟೆಲ್ಲ ಗೊತ್ತಿದ್ರು ಕೂಡ ಅದೇ ಇಂಡಿಯಾಗೆ ಸರಿ ವರ್ಕೌಟ್ ಆಗುತ್ತೆ. ಅಂಡ್ ಅಂಬೇಡ್ಕರ್ ನೋಸ್ ಬೆಟರ್ ಅಂತ ಹೇಳ್ಬಿಟ್ಟು ಅವ್ರ ಕೈ ಬಿಡ್ತಾರ, ಮಾಡ್ಲಿ ಅವರು. ನೋಡಿ, he himself rang the death knell of the Gandhian constitution by persuading Rajendra Prasad to appoint Ambedkar as the chairperson of the drafting committee. ಅವ್ರಿಗೆ ತಮ್ಮದೇ ವ್ಯಾಲ್ಯೂಸ್ ಬರಬೇಕು ಅಂತ ಇದ್ದಿದ್ರೆ ಈ ಕೆಲಸ ಅವ್ರು ಮಾಡ್ತಿರ್ಲಿಲ್ಲ. ಅವರೇ ಹೇಳ್ತಾರೆ ರಾಜೇಂದ್ರ ಪ್ರಸಾದ್ಗೆ ಅಂಬೇಡ್ಕರ್ನ ಡ್ರಾಫ್ಟಿಂಗ್ ಕಮಿಟಿ ಹೆಡ್ ಮಾಡಿ. ಅಂಬೇಡ್ಕರ್ had a clear and well articulated vision of what India's constitution should look like. It was nothing like Gandhi's. ತುಂಬಾ ಕ್ಲಾರಿಟಿ ಇದೆ ಅವ್ರಿಗೆ. ಸೊ ಅವ್ರನ್ನೇ ಅಪಾಯಿಂಟ್ ಮಾಡಿ ಅವ್ರದ್ದೇ ಹೇಳಿದ್ದೆ ಆಗ್ಲಿ. ಆಕ್ಚುಲಿ ಗಾಂಧಿಯನ್ ಮಾಡಲ್ ಆ ಟೈಮಲ್ಲಿ ವರ್ಕ್ ಆಗ್ತಿರ್ಲಿಲ್ಲ, ಡೌಟು ಬೇಡ. ಗಾಂಧಿ ಅದನ್ನ ಅವರೇ ಪರ್ಸೀವ್ ಕೂಡ ಮಾಡ್ಕೊಂಡಿದ್ರು. ಅನಾರ್ಕಿ ಆಗ್ಬಿಡೋದು, ತಿಳಿದಂಗೆ ಎಲ್ಲರೂ ಅವರು ಲೋಕಲಿ ಪವರ್ಫುಲ್ ಆದ್ರೆ ಇಂಡಿಯಾ ಈ ತರ ಸ್ಟ್ರಾಂಗ್ ಆಗಿ ಯುನೈಟ್ ಆಗಿರಕ್ ಆಗಲ್ಲ. He believed that India needed a powerful state machinery that could ensure law and order at the margins of the country. Gandhi, on the other hand, believed that large state would be too distant from the people. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಗಾಂಧಿ ಯಾಕೆ ಇಷ್ಟ ಇರಲಿಲ್ಲ ಅದು, ಇಟ್ ಈಸ್ ಫಾರ್ ಅವೇ ಫ್ರಮ್ ದ ಪೀಪಲ್. ಡೆಲ್ಲಿ ಗವರ್ಮೆಂಟ್ ಡೆಲ್ಲಿಲಿ ಇರುತ್ತೆ, ನಮ್ಮ ಹತ್ರ ಇರೋದಿಲ್ಲ. ನಾವೇನೋ ಹೇಳ್ಬೇಕು ಅಂದ್ರೆ ತುಂಬಾ ದೂರದಲ್ಲಿ ಇದಾರೆ ಅವರು, ನಾವು ರೀಚ್ ಆಗಲ್ಲ. ವಾಯ್ಸ್ ಆಫ್ ದ ಪೀಪಲ್ ರೀಚ್ ಆಗಲ್ಲ, ಅದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಫಾರ್ ಅಂಬೇಡ್ಕರ್, ಸ್ಟೇಟ್ ವುಡ್ ಬಿ ಡ್ಯೂಟಿ ಬೌಂಡ್ ಟು ಮ್ಯಾನೇಜ್ ದ ಎಕನಾಮಿ economic control industries for the common good.
ಎಕನಾಮಿ ಅಂಡ್ ದ ಕಂಟ್ರೋಲ್ ಇಂಡಸ್ಟ್ರೀಸ್ ಫಾರ್ ದ ಕಾಮನ್ ಗುಡ್. ಪವರ್ಫುಲ್ ಇರುತ್ತೆ ಸೆಂಟರ್, ಅದು ಪೂರ್ತಿ ಎಕನಾಮಿ ಕಂಟ್ರೋಲ್ ಮಾಡುತ್ತೆ ಮತ್ತೆಲ್ಲ ಇಂಡಸ್ಟ್ರಿನ ಕಂಟ್ರೋಲ್ ಮಾಡುತ್ತೆ, ಜನಕ್ಕೆ ಏನ್ ಬೇಕು ಅದನ್ನ ರೀಚ್ ಮಾಡಿಸುತ್ತೆ. ಓಕೆ, ಬಟ್ ಫಾರ್ ದ ಗಾಂಧೀಸ್ ಸೆಲ್ಫ್ ಸಸ್ಟೈನಿಂಗ್ ವಿಲೇಜಸ್ ಬೇಸ್ಡ್ ಆನ್ ಅಗ್ರಿಕಲ್ಚರ್ ಅಂಡ್ ಕಾಟೇಜ್ ಇಂಡಸ್ಟ್ರಿ ವರ್ ವೇ ಫಾರ್ವರ್ಡ್. ಅವರು ಸೆಂಟ್ರಲ್ ಕಂಟ್ರೋಲ್ ಇರುತ್ತೆ, ಎಕನಾಮಿ ಇಂಡಸ್ಟ್ರಿ ಎಲ್ಲರಿಗೂ ಬೇಕಾಯ್ತು ಅವ್ರು ಕೊಡ್ತಾರೆ ಅಂತ ಅವ್ರು ಹೇಳಿದ್ರೆ, ಇವ್ರದ್ದೇನಿರುತ್ತೆ ಇಲ್ಲ, ಸೆಲ್ಫ್ ಸಸ್ಟೈನ್ ವಿಲೇಜಸ್, ಕಾಟೇಜ್ ಇಂಡಸ್ಟ್ರೀಸ್, ತಮಗೆ ಏನ್ ಬೇಕೋ ಅವರೇ ಅರ್ನ್ ಮಾಡ್ಕೋಬೇಕು, ಅವರೇ ತಮ್ಮ ಏನೋ ಲೈಫ್ ನ ಲೀಡ್ ಮಾಡ್ಕೋಬೇಕು. ಇದನ್ನ ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ಕ್ವಶನ್ ಸ್ವಲ್ಪ ನೋಡಿ ಹೇಗ್ ಬರ್ತವೆ ಅಂತ. ಒಂದ್ಸರಿ ಗಾಂಧಿ ಮತ್ತೆ ಅಂಬೇಡ್ಕರ್ ವರ್ಸಸ್ ಕೇಳಿದ್ದ, ಮೊನ್ನೆ ಐ ಥಿಂಕ್ ಗಾಂಧಿ ವರ್ಸಸ್ ರವೀಂದ್ರನಾಥ್ ಟಾಗೋರ್ ಕೇಳಿದ್ದಾನೆ. ಕಂಪ್ಯಾರಿಸನ್ ಆಫ್ ಪರ್ಸನಾಲಿಟೀಸ್ ಕೇಳ್ತಾ ಇರ್ತಾನೆ. ಸೊ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ಹೆಂಗ್ ಥಿಂಕ್ ಮಾಡ್ತಾ ಇದ್ರು ಇಬ್ರು ಅಂತ. ರಾಂಗ್ ಏನೂ ಇಲ್ಲ ಇಬ್ರಲ್ಲೂ, ಆದ್ರೆ ವರ್ಕಬಲ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೇಳಕ್ ಚೆನ್ನಾಗಿದ್ದ ತಕ್ಷಣನೇ ಆಗಲ್ಲ. ಓಕೆ, ಸೊ ವಿಲೇಜಸ್ ಬೇಸ್ಡ್ ಆನ್ ಅಗ್ರಿಕಲ್ಚರ್ ಅಂಡ್ ಕಾಟೇಜ್ ಇಂಡಸ್ಟ್ರಿ ವರ್ ದ ವೇ ಫಾರ್ವರ್ಡ್. ಇದು ಗಾಂಧಿಯನ್. ಹೌದು, ಸೆಂಟ್ರಲ್ ಕಂಟ್ರೋಲ್, ಇವರು ಲೋಕಲ್ ಕಂಟ್ರೋಲ್ ಇರ್ಬೇಕು. Centuries of feudalism, sectarianism and casteism would be uprooted in Ambedkar's vision through fundamental rights to life, liberty and equality for every individual. ಅಂಬೇಡ್ಕರ್ ಏನು ಇಲ್ಲಿವರೆಗೂ ಇದಂತ ಫ್ಯೂಡಿಯಲಿಸಮ್, ಸೆಕ್ಟರ್ನಿಸಮ್, ಕ್ಯಾಸ್ಟಿಸಮ್ ಗೊತ್ತಲ್ವಾ? ಕ್ಯಾಸ್ಟ್ ಡಿವಿಷನ್ ಇದೆ ನಮ್ಮಲ್ಲಿ, ಸೆಕ್ಟರ್ಸ್. ಓಕೆ, ಆಮೇಲೆ ಫ್ಯೂಡಲಿಸಮ್ ಅಂದ್ರೆ ಸಂಬಡಿ ವಿಲ್ ಬಿ ರೂಲಿಂಗ್ ಓವರ್ ಅದರ್, ಕಂಟ್ರೋಲಿಂಗ್ ಅದರ್ಸ್. ಇವೆಲ್ಲಾ ಸಿಸ್ಟಮ್ ಕಿತ್ ಬಿಸಾಕ್ಬೇಕು ಅಂದ್ರೆ ಇರೋದು ಒಂದೇ ವೇ, ಏನಪ್ಪಾ ಅಂದ್ರೆ ರೈಟ್ ಟು ಲೈಫ್, ಲಿಬರ್ಟಿ, ಈಕ್ವಾಲಿಟಿ ಕೊಟ್ರೆ ಎಲ್ಲರಿಗೂ ಹೋಗುತ್ತೆ ಅಂತ. ಗಾಂಧಿ ಹೆಂಗಿತ್ತು? ಗಾಂಧಿ ಥಾಟ್ ಡಿಫರೆಂಟ್ಲಿ. ಹಿಸ್ಟರಿ ಕುಡ್ ನಾಟ್ ಬಿ ಅಂಡನ್ ಬೈ ದ ಪಾಲಿಸಿ ಡಾಕ್ಯುಮೆಂಟ್ ಸಚ್ as ಕಾನ್ಸ್ಟಿಟ್ಯೂಷನ್. ಇಟ್ ನೀಡ್ಸ್ ಇಂಡಿವಿಜುವಲ್ಸ್ ಟು ಚೇಂಜ್ ದೆಮ್ಸೆಲ್ವ್ಸ್. ನೀವ್ ಹೇಳಿದ ತಕ್ಷಣ, ರೂಲ್ ಬರದ ತಕ್ಷಣ ಚೇಂಜ್ ಆಗಲ್ಲ. ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ಅದರ್ಸ್ ಅಂತ ಹೇಳ್ತಾರೆ ಗಾಂಧಿ. ನೀವ್ ಇನ್ನೊಬ್ರು ಅವ್ರು ಹಿಂಗ್ ಚೇಂಜ್ ಆಗ್ಲಿ, ಹಿಂಗ್ ಆಗ್ಲಿ ಅಂತ ಹೇಳಬೇಡಿ, ನೀವೇ ಆ ಚೇಂಜ್ ಆಗಿ ಆಟೋಮೆಟಿಕ್ ಅವರು ಚೇಂಜ್ ಆಗಿ. ಅರ್ಥ ಆಯ್ತಾ? ಸೊ ಅದಕ್ಕೆ ಇಂಡಿವಿಜುವಲ್ಸ್ ಟು ಚೇಂಜ್ ದೆಮ್ಸೆಲ್ವ್ಸ್. ಗಾಂಧಿ ವಿಷನ್ ಏನ್ ಗೊತ್ತಾ? ಲಾ ಇಂದ ಯಾರನ್ನೂ ಚೇಂಜ್ ಮಾಡಕ್ ಆಗಲ್ಲ, ಡಾಕ್ಯುಮೆಂಟ್ ಬರ್ದ್ಬಿಟ್ರೆ ಆಗಲ್ಲ. ಸೊ ಅವ್ರವರೇ ಚೇಂಜ್ ಆಗ್ಬೇಕು, ಅವ್ರಿಗೆ ಅರ್ಥ ಆಗ್ಬೇಕು ಇದು ಬೇಕು ಬೇಕು ಅಂತ, ಅವಾಗ ಚೇಂಜ್ ಆಗುತ್ತೆ ಅಂತ. ನೋಡಿ, ಚೆನ್ನಾಗಿದೆ ಥಾಟ್ಗಳು. ಎರಡೂ ಬೇಕು. ನಾನ್ ಕೇಳಿದ್ರೆ ಎರಡೂ ಬೇಕು. ಲಾನು ಇರ್ಬೇಕು, ಅವ್ರನ್ನ ಚೇಂಜ್ ಮಾಡ್ಬೇಕು. ಬರೀ ಲಾ ಇದ್ರೆ ಆಗಲ್ಲ, ಬರೀ ಅವರೇ ಚೇಂಜ್ ಆಗಿ ಅಂದ್ರೆ ಆಗಲ್ಲ. ದೇರ್ ಆರ್ ಸರ್ಟನ್ ಪೀಪಲ್ ಏನೋ ಲಾ ಫಾಲೋ ಮಾಡೋರು ಒಂದಿಷ್ಟು ಜನ ಇರ್ತಾರೆ. ಅರ್ಥ ಆಯ್ತಾ? ಲಾ ಫಾಲೋ ಮಾಡೋರು ಒಂದಿಷ್ಟು ಜನ ಇರ್ತಾರೆ. ಇನ್ ಕೆಲವರು ತಮ್ಮ ತಾವೇ ಚೇಂಜ್ ಮಾಡ್ಕೊಳ್ಳೋದು ಬಿಲೀಫ್ ಅಲ್ಲಿ ಒಂದಿಷ್ಟು ಜನ ಇರ್ತಾರೆ. ಇಬ್ರಿಗೂ ಬೇಕು. ಬರೀ ನಾನ್ ನಿಮ್ ಚೇಂಜ್ ಮಾಡ್ಕೊಂಡ್ರೆ ಲಾ ಇಲ್ಲ ಬಿಟ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಒಬ್ರು ಇರ್ತಾರೆ. ಒಬ್ಬನ ಎನ್ವೈರನ್ಮೆಂಟ್ ಕ್ಲೀನ್ ಇಟ್ಕೊಳ್ಳೋಣ ಅಂತ ತನ್ನ ಇಷ್ಟದಿಂದ ಇರ್ತಾನೆ. ಇನ್ನೊಬ್ಬ ಲಾ ಇದೆ, ಫೈನ್ ಹಾಕ್ತಾರೆ, ಕ್ಲೀನ್ ಆಗಿ ಇಡೋಣ ಅಂತಾನೆ. ಇಬ್ರು ಬೇಕು ಅಂತ ನಾನು ಹೇಳೋದು. ಸೊ ಇಬ್ರು ಬ್ಲೆಂಡ್ ಮಾಡ್ಕೊಳ್ಳಿ ನೀವು. ಅಂಬೇಡ್ಕರ್, ಗಾಂಧಿ ವಿಷನ್. ನೆಕ್ಸ್ಟ್, Gandhi had grave disagreement with each of the Ambedkar vision, but realized that they enjoyed a wide consensus across party lines. ಇದು ಆಕ್ಚುಲ್ ಲೀಡರ್ಶಿಪ್ ಕ್ವಾಲಿಟಿ. ಪರ್ಸನಲಿ ಅಂಬೇಡ್ಕರ್ ವ್ಯೂಸ್ ಯಾವ್ದು ಇಷ್ಟ ಇಲ್ಲ, ಆದ್ರೂ ಕೂಡ ಅಂಬೇಡ್ಕರ್ ಸಪೋರ್ಟ್ ಯಾಕೆ ಕೊಡ್ತಾರೆ ಅಂದ್ರೆ, he recognized everyone is supporting ಅಂಬೇಡ್ಕರ್, ಅಂದ್ರೆ ದೇರ್ ಮಸ್ಟ್ ಬಿ ಸಮಥಿಂಗ್ ಗುಡ್ ಇನ್ ಹಿಮ್, ಸ್ಟಫ್ ಇದೆ ಅವ್ರ ಹತ್ರ. ಅಕ್ರಾಸ್ ಪಾರ್ಟಿ ಲೈನ್ಸ್ ಎಲ್ಲರೂ ಅಂಬೇಡ್ಕರ್ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ, ಸೊ ಐ ಥಿಂಕ್ he is the right person. As a result, he was the content in letting his ideal constitution was wait its turn. ಸರಿ, ನಾನ್ ಅನ್ಕೊಂಡಿರೋದು ಬರೋದು ಇವಾಗ ಸದ್ಯಕ್ಕೆ ಬೇಡ, ಮುಂದೆ ಯಾವತ್ ಬರುತ್ತೋ ಬರ್ಲಿ ಅಂತ ಇವತ್ತು ಆತರ ಅದನ್ನ ಎತ್ಕೊಂಡಿದ್ದಾರೆ. ಸರಿ, ಈಗ ಆ ಟೈಮ್ ಬಂದಿದ್ಯಾ ಗಾಂಧಿಯನ್ ವಿಷನ್ ಅನ್ನ ಕಾನ್ಸ್ಟಿಟ್ಯೂಷನ್ ಒಳಗಡೆಗೆ ಕಂಪ್ಲೀಟ್ ಆಗಿ ತಗೊಂಡ್ಬರಕ್ಕೆ? A constitutional moment. We are much like India was in 1908 when Gandhi wrote Hind Swaraj, a nation in flux, than in 1950 when India was a nation imbued with a new founded freedom. 1908 ಯಾಕೆ ಹೇಳ್ತಾ ಇದ್ದಾರೆ ಇವರು? 1908 ಅಲ್ಲಿ ಹೆಂಗಿತ್ತು ಅಂತಂದ್ರೆ, ಇಟ್ ವಾಸ್ ದ ಸ್ವರಾಜ್ ಮೂವ್ಮೆಂಟ್. ಓಕೆ, ಸೆಲ್ಫ್ ರೂಲ್. 1905 ನಲ್ಲಿ ಪಾರ್ಟಿಷನ್ ಆಫ್ ಬೆಂಗಾಲ್ ಆಗುತ್ತೆ, ಸ್ವರಾಜ್ ಮೂವ್ಮೆಂಟ್ ನಡೆಯುತ್ತೆ. ಓಕೆ, ಸೊ ಆ ಟೈಮಲ್ಲಿ ಯಾವ ತರ ಇತ್ತು, ಇವತ್ತಿನ ಸ್ಟೇಟಸ್ ಹಂಗೆ ಇದೆ. ಈಗ ನಾವು ಅದನ್ನ ರೀಥಿಂಕ್ ಮಾಡೋಂತ ಟೈಮ್ ಬಂದಿದೆ ಅಂತ ಆತರ ಒಪಿನಿಯನ್.
This is why it is a good time not to draft a new constitution, but to articulate a vision of what new constitution ideas India needs. ಹೊಸ ಕಾನ್ಸ್ಟಿಟ್ಯೂಷನ್ ಬೇಡ ನಮ್ಗೆ, ಇರುವಂತ ವ್ಯಾಲ್ಯೂಸ್ ಹೊಸದಾಗಿ ಯಾವ ರೀತಿ ಪ್ರೆಸೆಂಟ್ ಮಾಡಕ್ ಸಾಧ್ಯತೆ ಇದೆ ಅಂದ್ರೆ ಇಂಡೈರೆಕ್ಟ್ಲಿ ಗಾಂಧಿ ಏನೇನ್ ಹೇಳಿದ್ರು ಅದನ್ನ ತರಕ್ ಒಳಗಡೆ ಆಗತ್ತಾ. These ideas have to be built not just on the existing constitution worked on by B.R. Ambedkar and other members, but also with the Gandhian ideas they ignored as too radical. ಇದು ಆಗಕ್ ಸಾಧ್ಯನೇ ಇಲ್ಲ. ಕೆಟ್ಟದಾಗಿದೆ ಅಂತಲ್ಲ, ರಿಯಲಿ ಪಾಸಿಬಲ್ ಇದೆಯಾ? ನಿಜವಾಗ್ಲೂ ಜನರ ಕೈಲೇ ಫುಲ್ ಪವರ್ ಕೊಟ್ಟು ಅವ್ರ ಕಡೆಯಿಂದ ಅವ್ರು ಉದ್ಧಾರ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ಳೋಷ್ಟು ಸಾಧ್ಯ ಇದೆಯಾ? ಟೂ ರಾಡಿಕಲ್. ಹೇಳಕ್ ಚೆನ್ನಾಗಷ್ಟೇ ಮಾಡಕ್ ಆಗಲ್ಲ. ಓಕೆ, this is not a suggestion to be pre-modern as many Gandhian thoughts were. Rather, it's an invitation to ask fundamental question that Gandhi did what kind of constitution can bring good governance to India during the. So ಆಗಲ್ಲ ಅನ್ನೋ ಪಾಯಿಂಟ್ ಅಲ್ಲಿ ನೋಡೋ ಅವಶ್ಯಕತೆ ಇಲ್ಲ. ಯಾವ ಆಕ್ಚುಲಿ ನೋಡಿ 19 ನಾವ್ ಅನ್ಕೊಂಡಿದ್ ವಿಲೇಜ್ ಪಂಚಾಯತ್ ಅವ್ರೇನ್ ರೂಲ್ ಮಾಡ್ಕೊಳ್ತಾರೆ ಅಂತ 1990 ಇಂದ 20 years ಅಲ್ಲಿ ಸ್ವಲ್ಪ ಲೆವೆಲ್ಗೆ ಅವ್ರು ರೂಲ್ ಮಾಡ್ಕೊಳ್ಳೋದು ಕಲ್ತ್ಕೊಂಡಿದ್ದಾರೆ, ಇಂಪ್ರೂವ್ಮೆಂಟ್ ಇದೆ. ಗಾಂಧಿ ಏನ್ ವಿಷನ್ ಅದು. ಸೊ ಆಗಲ್ಲ ಅಂತ ಸೈಡ್ ಗಿಡ ಅವಶ್ಯಕತೆ ಇಲ್ಲ, ಯಾಕೊಂದು ಟ್ರೈ ಕೊಡಬಾರ್ದು. ಓಕೆ, 75 years on, it's a time to set that right. Unlike names and buildings, constitution do not and should not change overnight. ಬಿಲ್ಡಿಂಗ್ ಏನೋ ಸಡನ್ ರಾತ್ರಿ ಹೆಸರು ಚೇಂಜ್ ಮಾಡ್ಬೋದು, ಕಾನ್ಸ್ಟಿಟ್ಯೂಷನ್ ರಾತ್ರಿ ಚೇಂಜ್ ಮಾಡಕ್ ಆಗಲ್ಲ. ಬಟ್ ದಟ್ ಡಸ್ ನಾಟ್ ಮೀನ್ ದೇ ಶುಡ್ ನಾಟ್ ಚೇಂಜ್ ದಟ್ ಅಟ್ ಆಲ್. ಹಂಗಂತ ಚೇಂಜೇ ಮಾಡಬಾರ್ದು ಅಂತಲ್ಲ, ಚೇಂಜ್ ಮಾಡ್ಬೇಕು. ಗಾಂಧಿಯನ್ ವ್ಯಾಲ್ಯೂಸ್ ಅಷ್ಟನ್ನು ಒಳಗಡೆ ತಗೊಂಡ್ ಬರ್ಬೇಕು ಅನ್ನೋದು ಒಪಿನಿಯನ್. ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಪಾಯಿಂಟ್ಸ್ ನೇರವಾಗಿ ಹಾಕೊಳ್ಬಹುದು. ಇಬ್ರು ವಿಷನ್ ಹೆಂಗಿತ್ತು ಯಾವಾಗ್ಲೂ ಫ್ರೀ ಇದ್ದಾಗ ಕಂಪೇರ್ ಮಾಡ್ಬೇಕು. ಗಾಂಧಿ ವರ್ಸಸ್ ವಿಶ್ವೇಶ್ವರಯ್ಯ, ಅಂಬೇಡ್ಕರ್ ವರ್ಸಸ್ ವಿಶ್ವೇಶ್ವರಯ್ಯ, ಎಲ್ಲೆಲ್ಲಿ ಸಿಂಕ್ ಆಗ್ತಾರೆ ನೋಡ್ಬೇಕು ವಿಷನ್ಸ್ ಅಲ್ಲಿ. India's statistical performance on the global stage. ಇದು ಕಂಪ್ಲೀಟ್ಲಿ ಡಾಟಾ, ಬಟ್ ಅಷ್ಟು ಯೂಸ್ ಇಲ್ಲ, ಅರ್ಥ ಮಾಡ್ಕೋಬೇಕಷ್ಟೇ. ಏನ್ ಹೇಳ್ತಾ ಇದ್ದಾರೆ? ಸ್ಟ್ಯಾಟಿಸ್ಟಿಕಲ್ ಪರ್ಫಾರ್ಮೆನ್ಸ್ ಅಂದ್ರೆ ಏನು? ಡಾಟಾ, ಸ್ಟ್ಯಾಟಿಸ್ಟಿಕ್ಸ್, ಸ್ಟಡಿ ಅಬೌಟ್ ಡಾಟಾ, ಕರೆಕ್ಟಾ? ಹೋಲ್ ವರ್ಲ್ಡ್ ಅಲ್ಲಿ ಯಾರು ಬೆಸ್ಟ್ ಡಾಟಾ ಮೇಂಟೈನ್ ಮಾಡ್ತಾರೆ, ಡಾಟಾ ಯೂಸ್ ಮಾಡ್ತಾರೆ, ಸೊ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಅದಕ್ಕೆ ರ್ಯಾಂಕಿಂಗ್ ಕೂಡ ಕೊಡ್ತಾರೆ. ಹೋಲ್ ವರ್ಲ್ಡ್ ಅಲ್ಲಿ ಡಾಟಾ ಯೂಸ್, ಫಾರ್ ಎಕ್ಸಾಂಪಲ್ ಸೆನ್ಸಸ್ ಅನ್ನೋದು ಒಂದು ಡಾಟಾ. ಎಷ್ಟರ ಮಟ್ಟಿಗೆ ಡಾಟಾ ಕಲೆಕ್ಟ್ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಡಾಟಾ ಯೂಸ್ ಮಾಡ್ಕೊಳ್ತಾರೆ ಗವರ್ನೆನ್ಸ್ ಅಲ್ಲಿ, ಎಷ್ಟು ಅದರಿಂದ ಜನರು ರೀಚ್ ಆಗಿದೆ. ಸೊ ಡಾಟಾ ಬೇಸ್ಡ್ ಸ್ಟ್ಯಾಟಿಸ್ಟಿಕ್ಸ್ಗೆ ಒಂದ್ ಕಾಲದಲ್ಲಿ ಇಂಡಿಯಾದಲ್ಲಿ ಅಂದ್ರೆ ಏನ್ಷಿಯಂಟ್ ಟೈಮ್ ಇಂದ ತುಂಬಾ ಇಂಪಾರ್ಟೆನ್ಸ್ ಇದೆ. ಇಂಡಿಪೆಂಡೆನ್ಸ್ ಆದ್ಮೇಲೆ ಕೂಡ ಮೆಹಲು ನಬೀಸ್ ಕೇಳಿದೀರಾ? ಸೊ ಸ್ಟ್ಯಾಟಿಸ್ಟಿಕ್ಸ್ ನ ತುಂಬಾ ಸ್ಟ್ರಾಂಗ್ ಆಗಿ ಅಡಾಪ್ಟ್ ಮಾಡ್ಕೊಂಡು ಗವರ್ನೆನ್ಸ್ ಅಲ್ಲಿ ಅದರಿಂದ ಬೆನಿಫಿಟ್. ಯಾವಾಗಲೂ ಸ್ಟ್ಯಾಟಿಸ್ಟಿಕ್ಸೇ ಎಲ್ಲ ಕರೆಕ್ಟಾ? ಯಾರಿಗೆ ಬೆನಿಫಿಟ್ ಸಿಗ್ತಾ ಇಲ್ಲ, ಯಾರು ವೀಕ್ ಇದಾರೆ, ಎಲ್ಲ ಡಾಟಾನೇ ಹೇಳುತ್ತೆ. ಅದು ಸ್ಟ್ರಾಂಗ್ ಇತ್ತು ಅಂದ್ರೆ ಆಟೋಮೆಟಿಕಲಿ ಗವರ್ನೆನ್ಸ್ ಸ್ಟ್ರಾಂಗ್ ಆಗೇ ಆಗುತ್ತೆ, ಜನರಿಗೆ ಬೇಕಾಗಿ ರೀಚ್ ಆಗುತ್ತೆ. ಸೊ ಅದಕ್ಕೆ ಗ್ಲೋಬಲ್ ಸ್ಟೇಜ್ ಅಲ್ಲಿ ನಾವ್ ಎಲ್ಲಿದ್ದೀವಿ? ಸ್ಟ್ಯಾಟಿಸ್ಟಿಕಲ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಯಾರು ಇದನ್ನ ಕೊಡೋರು? ಕೇಳ್ತಾರೆ ಪ್ರಿಲಿಮ್ಸ್ ಡೈರೆಕ್ಟ್ ಕ್ವಶನ್. ಸ್ಟ್ಯಾಟಿಸ್ಟಿಕಲ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್, ಓಕೆ, ಕಂಪೈಲ್ಡ್ ಬೈ IMF, ವರ್ಲ್ಡ್ ಬ್ಯಾಂಕ್, ಯುನೈಟೆಡ್ ನೇಷನ್, WTO, ವರ್ಲ್ಡ್ ಬ್ಯಾಂಕ್. ಪ್ರಿಲಿಮ್ಸ್ ಕ್ವಶನ್ ಇದೇ ತರ ಆಗ್ತವೆ ಅಂತ ಹೇಳ್ತೇವೆ. ವರ್ಲ್ಡ್ ಬ್ಯಾಂಕ್ ಕೊಡುತ್ತೆ. ಅದರಲ್ಲಿ ಇಂಡಿಯಾ ರ್ಯಾಂಕ್ ಎಷ್ಟಿದೆ? 67. 174 ಕಂಟ್ರಿನಲ್ಲಿ 67ನೇ ರ್ಯಾಂಕ್ ನಾವು ಇದೀವಿ. ಸೊ ಇನ್ನೂ ಬೇಕಾದಷ್ಟು ಸ್ಕೋಪ್ ಇದೆ ಇಂಪ್ರೂವ್ ಮಾಡ್ಕೊಳಕ್ಕೆ. ಸೊ ಇದ್ರೊಳಗೆ ಎಲ್ಲಾ ಕೊಟ್ಟಿದ್ದಾರೆ. ಇಂಡಿಯಾದ ಏನ್ ವೀಕ್ನೆಸ್ ಇದೆ, ಇಂಡಿಯಾದ ಏನ್ ಸ್ಟ್ರೆಂತ್ ಇದೆ, ಎಲ್ಲಾದು ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ನೋಡೋಣ. As India celebrates its election to the United Nations Statistical Commission, ಅಂದ್ರೆ ಯುನೈಟೆಡ್ ನೇಷನ್ UNSC ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲ, ಸ್ಟ್ಯಾಟಿಸ್ಟಿಕಲ್ ಕಮಿಷನ್ ಅದು ಇದೆ, ಇದು ಇದೆ. ಅದಕ್ಕೆ ಇಂಡಿಯಾ ಎಂಟ್ರಿ ಆಗಿದೆ. India's own official statistical system has come under scrutiny within the country recently. Questions have been raised about the credibility of the statistics.
ನೀವು ಕೊಡ್ತಿರೋ ಡಾಟಾಗೆ ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಆಗಿತ್ತು. ಸೊ ಅಂದ್ರೆ ಪೂರ್ ಇದೆ ಅದ್ರ ಬಗ್ಗೆ ಎಲ್ಲ ಕ್ರಿಟಿಸಿಸಮ್ ಆಗಿದೆ. ಫೈನ್ ಸರ್, ನಮಗ್ ಬೇಕಾಗಿರೋದು ಈ SPI ಹೆಂಗ್ ಮೆಜರ್ ಮಾಡಿ. ಸ್ಟಾಟಿಸ್ಟಿಕಲ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಎಷ್ಟು ಡೈಮೆನ್ಷನ್ಸ್ ಇದಾವೆ, ಇದು ನಿಮ್ಗೆ ಎಷ್ಟೊಂದ್ ಕಡೆಗೆ ಆನ್ಸರ್ಸ್ ಅಲ್ಲಿ ಯೂಸ್ ಆಗುತ್ತೆ. ಅಷ್ಟು ಬೇಕಾಗಿಲ್ಲ, ಹೇಳ್ತೀನಿ ಯಾವ ತರ ತಗೋಬೇಕು, ಏನ್ ನೆನ್ಪಿಟ್ಕೋಬೇಕು ಅಷ್ಟನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಮೆಜರ್ ಮಾಡೋದು 5 ಪ್ಯಾರಾಮೀಟರ್ಸ್ ಗಳು ಹೆಂಗೆ ತಗೊಳ್ತಾರೆ, 5 ಡೈಮೆನ್ಷನ್ಸ್ ಗಳಿದೆ ಪರ್ಫಾರ್ಮೆನ್ಸ್ ನೋಡಕ್ಕೆ. 5 ಪಿಲ್ಲರ್ಸ್ ಅಂತ ನಾವ್ ಹೇಳ್ತೀವಿ. ಓಕೆ, ಒಂದೊಂದು ನೇಷನ್ ಈ 5 ಪಿಲ್ಲರ್ಸ್ ಬೇಸ್ ಮೇಲೆ ಮಾರ್ಕ್ಸ್ ಕೊಡ್ತಾರೆ, ರ್ಯಾಂಕಿಂಗ್ ಹೇಳ್ತಾರೆ. ಏನೇನದು? ಡಾಟಾ ಯೂಸ್, ಎಕ್ಸಿಸ್ಟಿಂಗ್ ಡಾಟಾ ಇವ್ರು ಹೆಂಗ್ ಯೂಸ್ ಮಾಡ್ಕೊಳ್ತಾರೆ. ಡಾಟಾ ಸರ್ವಿಸಸ್ ಇವತ್ತು ತುಂಬಾ ಎಮರ್ಜಿಂಗ್ ಇರೋದು ಗೊತ್ತಲ್ವಾ. ಡಾಟಾ ಸರ್ವಿಸ್ ನಿಮಗೆ ಬೇಕಾಗಿರೋ ಡಾಟಾನ ತಕ್ಕೊಡೋದು. ಡಾಟಾ ಪ್ರಾಡಕ್ಟ್ಸ್, ಡಾಟಾ ಸೋರ್ಸಸ್, ಡಾಟಾ ಇನ್ಫ್ರಾಸ್ಟ್ರಕ್ಚರ್ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಡಾಟಾ ಸ್ಟೋರ್ ಮಾಡಿ ಇಡಕ್ ಬೇಕಲ್ವಪ್ಪ. ಡಾಟಾ ಇನ್ಫ್ರಾಸ್ಟ್ರಕ್ಚರ್, ರೋಡ್ ಹೆಂಗ್ ಇನ್ಫ್ರಾಸ್ಟ್ರಕ್ಚರ್, ಡಾಟಾ ಕೂಡ ಇನ್ಫ್ರಾಸ್ಟ್ರಕ್ಚರ್ ಇವತ್ತು. ನಮ್ದು ಇವತ್ತೆಲ್ಲ ಆಧಾರ್ ನಂಬರ್ ಎಲ್ಲದೊಂದು ಒಂದು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಅಲ್ವಾ ಅದು. ಅದಿತ್ತು ಅಂದ್ರೆ ಯಾರಿಗೆ ಏನ್ ಬೇಕಾದ್ರೂ ಸರ್ವಿಸ್ ಕೊಡಬಹುದು. ಸೊ ಅದನ್ನ ಹೇಳ್ತೀವಿ. ಸೊ ಡಾಟಾ ಯೂಸು, ಡಾಟಾ ಸರ್ವಿಸು, ಡಾಟಾ ಪ್ರಾಡಕ್ಟ್, ಡಾಟಾ ಸೋರ್ಸು, ಡಾಟಾ ಇನ್ಫ್ರಾಸ್ಟ್ರಕ್ಚರ್. ನೋಡಿ ಇಲ್ಲಿ ನಂಬರ್ಸ್ ಎಲ್ಲ ನೆನ್ಪಿಟ್ಕೊಳಕ್ ಆಗೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. ಬಟ್ ಏನು ಆ ಸ್ಕೋರ್ ಎಷ್ಟು ಬಂದಿದೆ, 70 ಬಂದಿದೆ. ಸ್ಕೋರ್ ಕೊಟ್ಟು ಆಮೇಲೆ ರ್ಯಾಂಕಿಂಗ್, ಹೈಯೆಸ್ಟ್ ಸ್ಕೋರ್ ರ್ಯಾಂಕ್ 1 ಅಲ್ಲಿಂದ ಕೊಟ್ಕೊಂಡ್ ಬರ್ತಾರಲ್ಲ. ಸೊ ಲೈಕ್ ಡಾಟಾ ಯೂಸು 80 ಬಂದಿದೆ, ಡಾಟಾ ಸರ್ವಿಸ್ ಅದಕ್ಕೊಂದಿಷ್ಟು ಕೊಟ್ಟಿದ್ದಾರೆ, ಎಲ್ಲಾ ತರ ಕೊಟ್ಕೊಂಡ್ ಬಂದಿದೆ. ಸೊ ನಮ್ ಸ್ಕೋರ್ 70, ರ್ಯಾಂಕ್ 67. ಓಕೆ, ಇಲ್ಲಿದೆ ನೋಡಿ ಈ ಪ್ಯಾರಾದಲ್ಲಿ ಒಂದು. The score in data use category depends on how different sectors of society, including the legislature, executive, civil society, academia, and international bodies utilize the statistics produced by the system. ಎಲ್ಲರೂ ರ್ಯಾಂಕಿಂಗ್ ಕೊಡ್ಬೇಕಾದ್ರೆ, ಸ್ಕೋರ್ ಕೊಡ್ಬೇಕಾದ್ರೆ ಗವರ್ಮೆಂಟ್ ಹೆಂಗ್ ಯೂಸ್ ಮಾಡುತ್ತೆ, ಸಿವಿಲ್ ಸೊಸೈಟಿ ಹೆಂಗ್ ಯೂಸ್ ಮಾಡುತ್ತೆ, ಇಂಟರ್ನ್ಯಾಷನಲ್ ಬಾಡೀಸ್ ಹೆಂಗ್ ಯೂಸ್ ಮಾಡುತ್ತೆ, ಅಕಾಡೆಮಿಕ್ಸ್ ಹೆಂಗ್, ಪ್ರತಿಯೊಬ್ರು ಹೆಂಗ್ ಡಾಟಾ ಯೂಸ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ. ಆಯ್ತಾ? ಅಂಡ್ India performs well in measures assessing the comparability of estimates of child mortality, debt reporting, drinking water, labor force participation. ಇವೆಲ್ಲ ಡಾಟಾನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದೆ. ಬಟ್ ಒಂದ್ 20 ಪಾಯಿಂಟ್ ಕಳ್ಕೊಂಡಿದೆ. ಯಾವ ವಿಚಾರಕ್ಕೆ ಅಂದ್ರೆ, ಪಾವರ್ಟಿ ಎಸ್ಟಿಮೇಟ್ಸ್ ಕಂಪೇರ್ ಮಾಡಕ್ಕೆ ನಮ್ಮ ಹತ್ರ ಲಾಸ್ಟ್ 10 years ಡಾಟಾ ಇಲ್ಲ. ಸೆನ್ಸಸ್ ಮಾಡಿಲ್ಲ, ಪ್ರಾಪರ್ ಆಗಿ ಡಾಟಾ ಕಂಪ್ಲೀಟ್ ಆಗಿ ಇಲ್ಲ ನಮ್ಮ ಹತ್ರ. ಓಕೆ, ಸೊ ಇಂಡಿಯಾ ಏನ್ ಮಾಡ್ತಾ ಇದೆ ಅಂದ್ರೆ, ಡಾಟಾ ಎಲ್ಲೆಲ್ಲಿಂದ ತಗೊಳ್ತಾ ಇದೆ ಸದ್ಯಕ್ಕೆ ಮಿಸ್ಸಿಂಗ್ ಇರೋ ಡಾಟಾ. NSS, ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಸರ್ವೆ 78th ರೌಂಡ್, 79th ರೌಂಡ್. ಓಕೆ, ಸೊ ಇದನ್ನ ಯೂಸ್ ಮಾಡ್ಕೊಳ್ತಾ ಇದೆ ಡಾಟಾ ಕಲೆಕ್ಟ್ ಮಾಡ್ಕೊಳಕ್ಕೆ. ನ್ಯಾಷನಲ್ ಮಲ್ಟಿಪಲ್ ವೇ ಇದಾವೆ. ಸೆನ್ಸಸ್ ಇದೆ, ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಸರ್ವೆದು ರೌಂಡ್ ಗಳಿರೋದೆ, ಆಮೇಲೆ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಇದೆ. ಮಲ್ಟಿಪಲ್ ವೇಸ್ ಆರ್ ದೇರ್ ಟು ಕಲೆಕ್ಟ್ ದ ಡಾಟಾ. ಓಕೆ, ಅದರಲ್ಲಿ ಸೆನ್ಸಸ್ ಬಿಗ್ಗರ್ ಒನ್, ತುಂಬಾ ದೊಡ್ಡದು. ಸೊ ಗವರ್ಮೆಂಟ್ ಈ ತರ ಎಲ್ಲ ಮಾಡ್ತಾ ಇದೆ. ಒಂದು ಎಕ್ಸಾಂಪಲ್ ಯೂಸ್ ಮಾಡ್ಕೊಳ್ಳಿ, ಬೇಕಾದಷ್ಟಿದೆ ಅದರ, ನಿಮ್ಗೆ ಬೇಕಾದ ತಗೊಳ್ಬಹುದು. ಒಂದು ಎಕ್ಸಾಂಪಲ್, ಲೋ ಸ್ಕೋರ್ ಆಫ್ ಒಂದು ಕಡಿಮೆ ಇರೋದಕ್ಕೂ ರೀಸನ್ಸ್ ಕೊಡ್ಬೇಕಲ್ಲ ಕೆಲವೊಂದಕ್ಕೆ. ಒಂದು ಸೆನ್ಸಸ್ ಇಂದ ಮಾತಾಡಿದ್ವಿ, ಪಾವರ್ಟಿ ಡೇಟಾ ನಮ್ಮ ಹತ್ರ ಇಲ್ಲ, ಅದಕ್ಕೆ ಸ್ಕೋರ್ ಕೆಳಗೆ ಇಳಿದಿದೆ. ಆಯ್ತಾ? ಸೊ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಾಟಾ, ಲೋ ಸ್ಕೋರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡಾಟಾ ಯಾಕಾಗಿದೆ ಅಂತಂದ್ರೆ, ನಾನ್ ಫುಲ್ಫಿಲ್ಮೆಂಟ್ ಆಫ್ ಕ್ರೈಟೀರಿಯಾ ಅಟ್ ಲೀಸ್ಟ್ 90% ರಿಜಿಸ್ಟ್ರೇಷನ್ ಆಫ್ ಬರ್ತ್ ಅಂಡ್ ಅಂಡರ್ ದ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂಡರಲ್ಲೇ ಆಗ್ಬೇಕು, ಆಗಿಲ್ಲ. ಅರ್ಥ ಆಗುತ್ತಲ್ಲ? ಬರ್ತ್ ರಿಜಿಸ್ಟ್ರೇಷನ್ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂಡರ್ಲಿ ಎಲ್ಲ ಆಗ್ಬೇಕು, ಬಟ್ ಆಗಿಲ್ಲ ಎಲ್ಲವೂ. ಸೊ ಹಂಗಾಗಿ ನಮ್ಗೆ ಅಲ್ಲಿ ಸ್ಕೋರ್ ಕಮ್ಮಿ ಆಗಿದೆ ಅಂತ ಎಕ್ಸಾಂಪಲ್ ಕೊಡ್ತಾರೆ.
ಅದೇ ಡಾಟಾ ಸರ್ವಿಸ್ ವಿಚಾರದಲ್ಲಿ ಬಂದ್ರೆ ಫುಲ್ ಪಾಯಿಂಟ್ಸ್ ಇದೆ, ನಾವು ಫುಲ್ ಸ್ಕೋರ್ ಮಾಡ್ಕೊಂಡಿದ್ದೀವಿ. ಸೊ ದಟ್ಸ್ ಇಟ್. ಸ್ವಲ್ಪ ಬೇಕಾದ್ರೆ ನಿಮ್ಗೆ ಏನ್ ಬೇಕು ಪಾಯಿಂಟ್ ನೀವೇ ಹುಡುಕ್ ಹಾಕೊಳ್ಳಿ, ಅದ್ರಾಗ ಇನ್ನೇನಿದೆ ಅಂತ ಗೊತ್ತಾಯ್ತಲ್ವಾ. ಸೊ ಡಾಟಾನ ಎಷ್ಟರ ಮಟ್ಟಿಗೆ ಇಂಡಿಯಾ ಯೂಸ್ ಮಾಡ್ತಾ ಇದೆ ಅಂತ ಆನ್ಸರ್ ಅಂದ್ರೆ ಒಳ್ಳೆ ಪಾಯಿಂಟ್ ಆಡ್ ಆಗೈತೆ. ನಾವ್ ಇಷ್ಟೇ ರ್ಯಾಂಕ್ ಅಲ್ಲಿ ಇದೀವಿ, ಡಾಟಾ ಇನ್ನು ಇಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇದೀವಿ, ಡಾಟಾ ಸರ್ವಿಸಸ್ 100 ತುಂಬಾ ಬೆಸ್ಟ್ ಯೂಸ್ ಇದೆ. ಬಟ್ ಡಾಟಾ ಕಲೆಕ್ಷನ್ ಅಲ್ಲಿ ಇನ್ನೂ ಪ್ರಾಬ್ಲಮ್ ಇದೆ ನಮ್ಗೆ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೊಂಡ್ರೆ ಟಾಪ್ ಅಲ್ಲಿ ಹೋಗ್ತೀವಿ, ಮತ್ತೆ ಜನರಿಗೆ ಬೇಕಾಯ್ತು ಕೊಡಕ್ ಆಗುತ್ತೆ. Push for more women this time in the police. ವುಮೆನ್ ರಿಸರ್ವೇಶನ್ ಬಿಲ್ ಪಾಸ್ ಆಯ್ತು, ಲೆಜಿಸ್ಲೇಚರ್ ಅಲ್ಲಿ 33% ರಿಸರ್ವೇಶನ್ ಕೊಟ್ಟಿದ್ವಿ. ಅದೇ ತರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ ರೆಪ್ರೆಸೆಂಟೇಶನ್ ಕೊಡಿ ವುಮೆನ್ಗೆ. ಹಂಗಾರೆ ಎಕ್ಸಿಸ್ಟಿಂಗ್ ಅಲ್ಲಿ ಇಲ್ವಾ ಸರ್? ಇದೆಯೋ ಇಲ್ವಾ? ಇದೆ. ಇದ್ರೂ ಕೂಡ ಅಷ್ಟು ಜನನ ಫಿಲ್ ಮಾಡ್ಕೋತಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಇದಾರೆ ವುಮೆನ್ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ? 10%, 10 to 14. ಓಕೆ, ಸೊ ನೀಡ್ ಏನಿದೆ ಅದನ್ನ ಹೇಳಿ ಹೋಗ್ಲಿ. ಅದಾದ್ಮೇಲೆ ವುಮೆನ್ ಬೇಕೇ ಬೇಕು ಅನ್ನೋ ಸೆಕೆಂಡ್. ಯಾಕೆ ಬೇಕು ಆಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವುಮೆನ್ ಯಾಕೆ ಬೇಕು? ಯಾಕಮ್ಮ? ಸೊ ಕೌನ್ಸಿಲಿಂಗ್ ಇರ್ಬೋದು, ರೇಪ್ ವಿಕ್ಟಿಮ್ ಹ್ಯಾಂಡಲ್ ಮಾಡಕ್ ಇರ್ಬೋದು, ಎಷ್ಟೋ ಕಡೆಗೆ ನೈಟ್ ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬರಕ್ ಇರ್ಬೋದು. ಸೊ ಬೇಕಾದಷ್ಟು ವುಮೆನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದಾವೆ, ವುಮೆನ್ ನೀಡ್ ಇದೆ, ಆದ್ರೂ ಕೂಡ ಅವೈಲಬಿಲಿಟಿ ಇಲ್ಲ. ಸೊ ನೀಡ್ ಬೇಸ್ ಮೇಲೆ ಆದ್ರೂ ಬೇಕು, ಪ್ಲಸ್ ವುಮೆನ್ ಇಷ್ಟೊಂದಿದ್ದಾರೆ, ರೆಪ್ರೆಸೆಂಟೇಶನ್ ಕೊಡ್ಬೇಕು. ರಿಟೈರ್ಡ್ IPS ಈ ಆರ್ಟಿಕಲ್ ಬರ್ದಿದ್ದಾರೆ. ಇವಾಗ 33% ಇದರಲ್ಲಿ ಕೊಟ್ವಿ, ಅದೇ ತರ ಈಗ ನಾವು ಬೇರೆ ಕಡೆನೂ ಫೋಕಸ್ ಮಾಡ್ಬೇಕು ಅಂತ ಮಾತಾಡ್ತಿದ್ದಾರೆ. ಓಕೆ, ಇಲ್ಲಿಂದ ಇದೆ ಅದು ವುಮೆನ್ಸ್ ಲೆಜಿಸ್ಲೇಚರ್ ಬಗ್ಗೆ ಬರ್ದಿರೋ. Most of the states have a policy to fill up 30% to 33% of the vacant post with women. Okay, so women ಗೆ ಅಂತ ಹೇಳ್ಬಿಟ್ಟು ಇಷ್ಟು ಇಟ್ಟಿದ್ದಾರೆ. If minimum reserved vacant posts are not filled up in the category of SC and ST and OBC, unreserved with a women on the merit, women candidates are pushed up in the list to make up for the gap. ಒಂದ್ ವೇಳೆ SC ST ಅವ್ರು ಸಿಕ್ಕಿಲ್ಲ ಅಂದ್ಬಿಟ್ಟು ವುಮೆನ್ ಜನರಲ್ ಕ್ಯಾಟಗರಿ ಅವ್ರನ್ನಾದ್ರೂ ಸರಿ ಹಾಕಿ ಅಷ್ಟು ಫಿಲ್ ಮಾಡ್ಬೇಕು ಅಂತ ಇದೆ. ಆಮೇಲೆ ರಿಸರ್ವೇಶನ್ ಆಫ್ ವುಮೆನ್ ಇನ್ ದ ಸ್ಟೇಟ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಇಸ್ ರಿಸ್ಟ್ರಿಕ್ಟೆಡ್ ಟು 10% ಇನ್ ಸಮ್ ಸ್ಟೇಟ್ಸ್. ಮುಂಚೆ ಇರ್ಲೇ ಇಲ್ಲ, ಗೊತ್ತಲ್ಲ ನಿಮ್ಗೆ, ಆರ್ಮಿನಲ್ಲೂ ಇರ್ಲಿಲ್ಲ, ಇವಾಗ ಸ್ಲೋ ಆಗಿ ಕೊಡಕ್ ಶುರು ಮಾಡಿ. ಸೊ ಅದನ್ನ ಹೇಳ್ತಾ ಇದಾರೆ, 10% ಅಷ್ಟೇ ಇಟ್ಟಿದ್ದಾರೆ ಸದ್ಯಕ್ಕೆ. ವುಮೆನ್ ಆರ್ ಜನರಲಿ ರೆಕ್ರೂಟೆಡ್ ಅಗೇನ್ಸ್ಟ್ ನೋಟಿಫೈಡ್ ವೇಕೆನ್ಸೀಸ್ ಆಫ್ಟರ್ ಪರ್ಮಿಷನ್ ಇಸ್ ಗ್ರಾಂಟೆಡ್ ಬೈ ದ ಗವರ್ಮೆಂಟ್ ಟು ಫಿಲ್ ಅಪ್ ದ ವೇಕೆನ್ಸೀಸ್. ಸೊ ಎಕ್ಸಿಸ್ಟಿಂಗ್ ಡಾಟಾ ಇದನ್ನ ನೀವು ನೆನ್ಪಿಟ್ಕೋಬೇಕು, ಎಷ್ಟು ಜನ ಇದ್ದಾರೆ. The total available strength of the state police force increased by about 7.8% in the last 5 years. 20 lakh ಇತ್ತು 2017 ಅಲ್ಲಿ, ಅಂದ್ರೆ ರಫ್ಲಿ 1 lakh ಅಷ್ಟು ರೈಸ್ ಆಗಿದೆ. ಅರ್ಥ ಆಗುತ್ತಲ್ವಾ? ಬಟ್ ಇನ್ನು ಎಷ್ಟು ಪೋಸ್ಟ್ ವೇಕೆಂಟ್ ಇದಾವೆ ನೆನ್ಪಿಟ್ಕೊಳ್ಳಲ್ಲ ನೀವು. ಇವಾಗೆಲ್ಲ ನೆನ್ಪಿಟ್ಕೋತೀವಿ ಅಂತ ಅನ್ಸುತ್ತೆ, ಅದಕ್ಕೆ ಯಾವಾಗ್ಲೂ ಅವರೇಜ್ ನೆನ್ಪಿಟ್ಕೋಬೇಕು. ರಿಕ್ರೂಟ್ಮೆಂಟ್ ಈಸ್ ಅರೌಂಡ್ 20 lakh.
ಬಟ್ ಆಕ್ಚುಲಿ ಸ್ಯಾಂಕ್ಷನ್ ಸ್ಟ್ರೆಂತ್ ಟೋಟಲ್ ಸ್ಟ್ರೆಂತ್ ತಗೊಳಕ್ ಆಪ್ಷನ್ ಇರೋದು ಎಷ್ಟು? ರಫ್ಲಿ 26 ಲ್ಯಾಕ್. ಅಂದ್ರೆ ಇನ್ನೂ 5 ಲ್ಯಾಕ್ ಸೀಟ್ಗಳಿದ್ರು ಕೂಡ ತಗೊಳ್ತಾ ಇಲ್ಲ. The representation of women in the state police force increased from 1,40,000 to 2,17,000 in the same period, which is about ಒಂದು 7% ಇಂದ 10% ರೈಸ್ ಆಗಿದೆ. 33% ಅಲ್ಲಿ 10. ಓಕೆ ನೋಡಿ, ಟೋಟಲ್ ಫೋರ್ಸ್ ಅಲ್ಲಿ ಇಷ್ಟೇ ಇರೋದು. ಅಂದ್ರೆ ಲೇಟೆಸ್ಟ್ ಡಾಟಾ ಇನ್ನೂ ಇಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ, ಹಳೆ ಡಾಟಾ ಕೊಟ್ಟಿದ್ದೀನಿ, ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಇದ್ರೂ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಅಂಡ್ ರಾಜ್ಯಸಭೆಯಲ್ಲಿ ರಿಪ್ಲೈ ಕೊಟ್ಟಿದ್ದಾರೆ, ಏನು ಟೋಟಲ್ ವುಮೆನ್ ಎಷ್ಟಿದ್ದಾರೆ ಪೊಲೀಸ್ ಫೋರ್ಸ್ ಅಲ್ಲಿ ಅಂದ್ರೆ 11.7%. ಸ್ಟಿಲ್ ಇಟ್ ಇಸ್ ಲೆಸ್ ಓನ್ಲಿ. ಅವ್ರು ಹಳೆ ಡಾಟಾ ಇಟ್ಕೊಂಡು 10 ಪಾಯಿಂಟ್ ಸಮಥಿಂಗ್ ಹೇಳಿದ್ರು, ಇಲ್ಲಿ 12% ಇದಾಗಿಲ್ಲ. ಫ್ಯೂ ಸ್ಟೇಟ್ಸ್ ಲೈಕ್ ಕೇರಳ, ಮಿಜೋರಾಂ and Goa do not have a policy of reservation for women in the police force, but women's representation in these states varies between 6% to 11%. ಇಲ್ಲಿ ಎಲ್ಲೂ ಪಾಲಿಸಿಗಳೇ ಇಲ್ಲ. ಯಾರು ಕೇಳ್ತಾರಲ್ಲ ಪಾಲಿಸಿ ಮಾಡಿದ್ರೆ ಏನ್ ಸಾರ್, ಈಗಿನ ಹೇಳಿದ್ವಲ್ಲ ಅಲ್ಲಿ ಲಾ ಮಾಡಿದ್ರೆ ಆಗ್ಬಿಡೋದಿಲ್ಲ, ಜನ ಚೇಂಜ್ ಆಗ್ಬೇಕು ಅಂತ. ಲಾ ಮಾಡಿದ್ರೆ ಆಗತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಇಲ್ಲಿದ್ದಾರೆ. ಕಾಣಿಸ್ತಿದ್ಯಾ? ಲಾ ಇಲ್ಲ ಇಲ್ಲಿ. ಲಾ ಇಲ್ಲದೆ ಇರೋ ಕಡೆ ಎಷ್ಟಿದೆ ರಿಸರ್ವೇಶನ್? 6 to 11%. ಅಂದ್ರೆ ಇನ್ನೂ ಕಮ್ಮಿ ಇದೆ. ಅಟ್ಲೀಸ್ಟ್ ಲಾ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂತ ನೀವು ಅದೇ ಎಕ್ಸಾಂಪಲ್ ಯೂಸ್ ಮಾಡ್ಕೋಬೇಕು. ಇದನ್ನ ಕೊಟ್ಬಿಟ್ಟು ಹೇಳ್ಬೇಕು, ನೋಡಿ ಲಾ ಇಲ್ಲದೆ ಇರುವಂತಹ ಕೇರಳ, ಮಿಜೋರಾಂ, ಗೋವಾದಲ್ಲಿ ಅರ್ಥ ಆಗ್ತಿದೆಯಲ್ಲ, ಕಡಿಮೆ ಇದೆ, ತುಂಬಾ ಕಡಿಮೆ ಇದೆ. ಅಟ್ಲೀಸ್ಟ್ ಬೇರೆ ಕಡೆ ಲಾ ಇದ್ ಕಡೆಗೆ 12% ವರ್ಗುನಾರು ಇದೆ. ನೋಡಿ ಬಿಹಾರದ ಎಕ್ಸಾಂಪಲ್ ಕೊಡ್ತಾರೆ. ಬಿಹಾರ ರಿಸರ್ವೇಶನ್ ಕೊಟ್ಟಿದೆ, ಓಕೆ, ಅಲ್ಲಿ ಎಷ್ಟಿದ್ದಾರೆ? 17% ಆದ್ರೂ ಇದೆ, ಕಡಿಮೆ ಇದಾರೆ ಕರೆಕ್ಟ್. ಬಟ್ ಇಲ್ಲಿ ಕಂಪೇರ್ ಮಾಡಿದ್ರೆ ಜಾಸ್ತಿ ಅಲ್ವಾ? ಅಂದ್ರೆ ವಾಟ್ ಲಾ ಕ್ಯಾನ್ ಡೂ ಅಂತ ಕೇಳೋರ್ಗೆ ಆನ್ಸರ್. ಆಮೇಲೆ ಚಂಡೀಗಢ್ ಅಲ್ಲಿ ಓಕೆ 22% ವುಮೆನ್ ಪೊಲೀಸ್ ಫೋರ್ಸ್ ಇದೆ. ಓಕೆ, ಮತ್ತೆ ಇಂಡಿಯಾದಲ್ಲಿ ಅತಿ ಲೀಸ್ಟ್ ಅಂದ್ರೆ ಎಲ್ಲಿ ಅಂದ್ರೆ ಜಮ್ಮು ಕಾಶ್ಮೀರ್ 3.3%. ಓಕೆ, ಜಮ್ಮು ಅಂಡ್ ಕಾಶ್ಮೀರ ಅತಿ ಕಡಿಮೆ ವುಮೆನ್ ಫೋರ್ಸ್ ಇಟ್ಕೊಂಡಿರೋದು. ನೆಕ್ಸ್ಟ್ ಡಾಟಾ ಬಗ್ಗೆ ಆಯ್ತು. ಯಾಕೆ ಬೇಕು ಅಂತ? ಕ್ರೈಮ್ ಡಾಟಾ ಅಂಡ್ ನೀಡ್ ಫಾರ್ ಮೋರ್ ವುಮೆನ್ ಪೊಲೀಸ್. ಕ್ರಿಮಿನಲ್ ಅಂಡ್ ಕ್ರಿಮಿನಲ್ ಪ್ರೊಸೀಜರ್ ಆನ್ ದ ಕಾಂಕರೆಂಟ್ ಲಿಸ್ಟ್, ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಮೇಡ್ ವೇರಿಯಸ್ ಅಮೆಂಡ್ಮೆಂಟ್ಸ್ ಇನ್ ದ ಲಾಸ್. ಇವಾಗಂತೂ ಪೂರ್ತಿ ಚೇಂಜ್ ಮಾಡಕ್ ಹೊರಟಿದೆ ಏನೋದ. ಎನಿವೆ, ಕ್ರಿಮಿನಲ್ ಲಾ ಮತ್ತೆ ಕ್ರಿಮಿನಲ್ ಪ್ರೊಸೀಜರ್ ಕಾನ್ಕರೆಂಟ್ ಲಿಸ್ಟ್ ಅಲ್ಲಿ ಇದೆ. ಅಂದ್ರೆ ಸ್ಟೇಟ್ ಸೆಂಟರ್ ಇಬ್ರು ರೆಸ್ಪಾನ್ಸಿಬಲ್, ಅವ್ರಿಗೂ ಇದೆ, ನಮಗೂ ರೈಟ್ಸ್. ಸರ್ಟನ್ ರಿಪೋರ್ಟ್ಸ್ ಅಂಡ್ ಸ್ಟೇಟ್ಮೆಂಟ್ಸ್ ಆರ್ ಟು ಬಿ ಮ್ಯಾಂಡೇಟರ್ಲಿ ರೆಕಾರ್ಡೆಡ್ ಬೈ ವುಮೆನ್ ಪೊಲೀಸ್ ಆಫೀಸರ್. ಬೇಕೇ ಬೇಕು ವುಮೆನ್ ಪೊಲೀಸ್ ಆಫೀಸರ್. ಅರೆಸ್ಟ್ ಅಂಡ್ ಸರ್ಚ್ ಆಫ್ ದ ವುಮೆನ್ ಡನ್ ಬೈ ದ ವುಮೆನ್ ಪೊಲೀಸ್ ಆಫೀಸರ್. ಅಕಾರ್ಡಿಂಗ್ ಟು NCRB, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ, 10% of the total crime defined under the Indian Penal Code was committed against women, and about 5.3 the total arrested persons were women. So data supportive ಕೊಡ್ಬೇಕಲ್ಲ. 10% ಕ್ರೈಮ್ಗಳು ಏನೋ IPC ನಲ್ಲಿ ಇರೋದು ವುಮೆನ್ ಅಗೇನ್ಸ್ಟ್. ಅಂದ್ರೆ ಮಿನಿಮಮ್ 10% ಅಂತೂ ಬೇಕೇ ಬೇಕು ಅಂತ ಆಯ್ತಲ್ಲ ಅಲ್ಲಿ. ಅಲ್ರೆ ಎಷ್ಟೋ ಕಡೆ 3.3%, 6% ಇದೆ ಅಂತ ಹೇಳಿದ್ವಲ್ಲ, ಅದಕ್ಕೆ ಹೇಳ್ತಾರೆ. ಬರೀ IPC ಒಂದೇ ಅಲ್ವಲ್ಲ ಕತೆ, ಬೇರೆ ಬೇರೆ ಕೇಸ್ ಇದಾವೆ. ಇಲ್ಲಿ ಅವ್ರು ಹೇಳ್ತಿರೋದು ಮಿನಿಮಮ್ IPC ಅಂಡರ್ ಅಲ್ಲಿ ಡಿಫೈನ್ ಆಗಿರೋ ಪ್ರಕಾರ 10% ಕ್ರೈಮ್ಸ್ ಆರ್ ಅಗೇನ್ಸ್ಟ್ ವುಮೆನ್ ಇದಾವೆ. ಅಂದ್ಮೇಲೆ ಅಷ್ಟು ವುಮೆನ್ ಪೊಲೀಸ್ ಬೇಕು ನಮಗೆ. ನೆಕ್ಸ್ಟ್, ಪೊಲೀಸ್ ಬೀಂಗ್ ಅ ಸ್ಟೇಟ್ ಸಬ್ಜೆಕ್ಟ್. ಇವೆಲ್ಲ ಪ್ರಿಲಿಮ್ಸ್ ಕ್ವಶನ್ ಆಗ್ತವೆ. ಆಗಲೇ ಹೇಳಿದ್ವಿ, ಕ್ರಿಮಿನಲ್ ಲಾ, ಕ್ರಿಮಿನಲ್ ಪ್ರೊಸೀಜರ್ ಅಂಡರ್ ಕಾನ್ಕರೆಂಟ್ ಲಿಸ್ಟ್ ಇಬ್ರು ಹ್ಯಾಂಡಲ್ ಮಾಡ್ಬೋದು. ಮಗ್ಗಪ್ ಮಾಡಿ ಇಟ್ಕೊಳ್ಳಿ, ಅವೇ ಕ್ವಶನ್ ಬರುತ್ತೆ ಪ್ರಿಲಿಮ್ಸ್ಗೆ. ಯಾರ ಅಂಡರ್ ಅಲ್ಲಿ ಇದೆ ಅಂತ ಕೇಳ್ತಾರೆ. ಅದೇ ಪೊಲೀಸ್ ಆದ್ರೆ ಸ್ಟೇಟ್ ಅಂಡರ್ ಅಲ್ಲಿ ಇದೆ ಡೈರೆಕ್ಟ್ ಆಗಿ. ಗೊತ್ತಿದೆ ನಿಮ್ಗೆ, ಅದು 7th schedule ಅಲ್ಲಿ ಸ್ಟೇಟ್ ಅಂಡರ್ಲೇ ಇದೆ. ದ ಇಂಪ್ಲಿಮೆಂಟೇಷನ್ ಆಫ್ ದ ಪೊಲೀಸ್ ರಿಫಾರ್ಮ್ಸ್ ರಿಮೇನ್ಸ್ ಪ್ರೈಮರ್ಲಿ ಎ ಕನ್ಸರ್ನ್ ಆಫ್ ದ ಸ್ಟೇಟ್. ಪೊಲೀಸ್ ರಿಫಾರ್ಮ್ ಮಾಡಿ ಅಂತಂದು ಇವತ್ತಲ್ಲ, ತುಂಬಾ ಹಿಂದೆಯಿಂದ ಹೇಳ್ತಾನೆ ಇದ್ದಾರೆ. ಓಕೆ, ಸೊ 2006 ಅಲ್ಲೂ ಕೂಡ ಒಂದು ಫೇಮಸ್ ಕೇಸ್ ಆಗುತ್ತೆ. ಪ್ರಕಾಶ್ ಅಂತದ್ದು ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಪ್ರಕಾಶ್
ಒಬ್ಬ ರಿಟೈರ್ಡ್ IPS ಆಫೀಸರ್. ಸೊ ರಿಫಾರ್ಮ್ಸ್ ಮಾಡಿ ಅಂತ ಹೇಳ್ತಾನೆ ಇದಾರೆ. ಏನ್ ರಿಫಾರ್ಮ್ಸ್? ಯೂಶಲಿ ಏನಂದ್ರೆ ನಾವು ಮಿಕ್ಸ್ ಮಾಡಿ ಇಟ್ಬಿಟ್ಟಿದೀವಿ. ಲಾ ಅಂಡ್ ಆರ್ಡರ್, ಇನ್ವೆಸ್ಟಿಗೇಷನ್. ಓಕೆ, ಲಾ ಅಂಡ್ ಆರ್ಡರ್ ಯಾವತ್ತು ಸಪರೇಟ್ ಇರ್ಬೇಕು, ಇನ್ವೆಸ್ಟಿಗೇಷನ್ ಸಪರೇಟ್ ಇರ್ಬೇಕು. ಯಾಕೆ? ಲಾ ಅಂಡ್ ಆರ್ಡರ್ ಅರ್ಜೆಂಟ್ ಇಲ್ದಿರ್ಲಿ ಕಳಿಸ್ತಾ ಇರ್ತಾರೆ. ಗಣೇಶ ಹಬ್ಬ, ಹೋಗು ನೋಡ್ಕೋ ಅದನ್ನ. ಅದೇ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಇಂಪಾರ್ಟೆಂಟ್ ಇರೋದೇನು ಇನ್ವೆಸ್ಟಿಗೇಷನ್. ಅದು ಬ್ಯಾಕ್ ಸೀಟ್ ಹೋಗ್ತಾ ಇದೆ. ಇವತ್ತು ಮಾಡು, ನಾಳೆ ಮಾಡು ಡಿಲೇ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ಯಾವಾಗ ಸಪರೇಟ್ ಮಾಡಿ. ಇಲ್ಲಾಂದ್ರೆ ಇನ್ವೆಸ್ಟಿಗೇಷನ್ ಆನ್ ಟೈಮ್ ಆಗೋದಿಲ್ಲ. ಗೊತ್ತಲ್ವಾ ನಿಮಗೆ ಎಷ್ಟು ಡಿಲೇಡ್ ಆಗಿ ಕೈದು ಮಾಡ್ತಾರೆ? ಮೊನ್ನೆ ನೋಡಿದ್ರಲ್ಲ, ಯಾರೋ ಒಬ್ಬನ 23 ವರ್ಷದಾಗೆ MA ಕದ್ದಿದ್ದಂತೆ, ಈಗ 78ನೇ ವರ್ಷಕ್ಕೆ ಅವ್ನ ಅರೆಸ್ಟ್ ಮಾಡಿದ್ರು. ಸೊ ಈ ತರ ಆಗ್ತವೆ. ಸೊ ರಿಮೇನ್ಸ್ ಪ್ರೈಮರಿ, ಅಂದ್ರೆ ಪೊಲೀಸ್ ರಿಫಾರ್ಮ್ ಮಾಡಿ ಅಂತ ಕೇಳ್ತಾನೆ ಆಗ್ತಾನೆ ಇಲ್ಲ. ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಬಿಗನ್ ಪ್ರೊವೈಡಿಂಗ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಫ್ರಮ್ 1819. ಓಕೆ, ಒಂದೊಂದೇ ಸ್ಟೆಪ್ ಗವರ್ಮೆಂಟ್ ಇರೋದ್ರಲ್ಲೇ ಒಂದು ಸ್ಟೆಪ್ ಇಟ್ಟಿರೋದೇನಂದ್ರೆ ಮಾಡರ್ನೈಸೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫಂಡ್ಸ್ ಕೊಡಕ್ ಶುರು ಮಾಡಿ. ದನ್ ಮರ್ಜಿಂಗ್ ವುಮೆನ್ ಪೊಲೀಸ್ ವಿತ್ ರೆಗ್ಯುಲರ್ ಪೊಲೀಸ್ ವಾಸ್ ಒನ್ ಸಚ್ ರಿಫಾರ್ಮ್. ಎರಡನೇದು ರಿಫಾರ್ಮ್ ಸಜೆಷನ್. ರಿಫಾರ್ಮ್ಸ್ ಲಿಸ್ಟ್ ಬಹಳ ಇದೆ. ಸೊ ಪೊಲೀಸ್ ಫೋರ್ಸ್ ಜೊತೆಗೆ ಮರ್ಜ್ ಮಾಡ್ಬಿಡಿ ವುಮೆನ್ ಫೋರ್ಸ್ ಅನ್ನ. ಮತ್ತೆ ಅದು ಸಪರೇಟ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ. ದೇ ಆರ್ ಕೇಪೇಬಲ್, ದೇ ಕ್ಯಾನ್ ಹ್ಯಾಂಡಲ್. ಆಮೇಲೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪೊಲೀಸ್ ರಿಕ್ರೂಟ್ಮೆಂಟ್ ಬೋರ್ಡ್, ಮತ್ತೊಂದು ರಿಫಾರ್ಮ್. ಯಾಕೆ ಬೇಕು ಪೊಲೀಸ್ ರಿಕ್ರೂಟ್ಮೆಂಟ್ ಬೋರ್ಡ್? ನೋಡ್ತಿರಲ್ಲ ಸ್ಕ್ಯಾಮ್ಗಳು ಆಗ್ಲೆಲ್ಲ ಒಂದು ಸ್ಟ್ಯಾಂಡರ್ಡ್ ಆಗಿ ನಡೀತಾ ಇಲ್ಲ. ಆಮೇಲೆ ಟ್ರಾನ್ಸ್ಫರ್ಸ್ ಅವೆಲ್ಲವನ್ನು ಹೆಪಜಾರ್ಡ್ ಆಗಿ ಮಾಡ್ತಾ ಇರ್ತಾರೆ. ಅದಕ್ಕೆ ಒಂದು ಪೊಲೀಸ್ ರಿಕ್ರೂಟ್ಮೆಂಟ್ ಬೋರ್ಡ್ ಇತ್ತು ಅಂತಂದ್ರೆ ದೇ ವಿಲ್ ಹ್ಯಾಂಡಲ್ ಇಟ್ ನೈಸ್ಲಿ ಅಂತ. ಅದು ಕೂಡ ಇನ್ನು ಪ್ರಾಪರ್ ಆಗಿ ಆಗಿಲ್ಲ. The satisfaction level with the family quarters was only about 30%. Obviously, police department ಅಲ್ಲಿ ಅವ್ರ ಪರ್ಸನಲ್ ಲೈಫ್ ತುಂಬಾ ಕಾಂಪ್ರಮೈಸ್ಡ್ ಇರುತ್ತೆ. ಅದನ್ನ ಹೇಳ್ತಾ ಇದ್ದಾರೆ. MH also provided special grant to encourage states to women desk in the every police station. ಪ್ರತಿ ಪೊಲೀಸ್ ಸ್ಟೇಷನ್ ವುಮೆನ್ ಡೆಸ್ಕ್ ಇರಲೇಬೇಕು ಅಂತ. ಅದು ಕೂಡ ಎಲ್ಲ ಕಡೆಗೆ ಇಂಪ್ಲಿಮೆಂಟ್ ಆಗಿಲ್ಲ. ಆಗಿದೆ, ಬಟ್ ಎಲ್ಲ ಕಡೆಗೆ ಆಗಿಲ್ಲ. ಬಟ್ ದೇರ್ ಆರ್ ನಾಟ್ ಎನಫ್ ವುಮೆನ್ ಪರ್ಸನಲ್ ಟು ಹ್ಯಾಂಡಲ್ ದೆಮ್ ಇನ್ ದ ಡಿಸ್ಟ್ರಿಕ್ಟ್ಸ್. And separate toilets for women staff, ensure ಕ್ರಿಷೆ ಫೆಸಿಲಿಟೀಸ್ ಫಾರ್ ಚಿಲ್ಡ್ರನ್. ಕರೆಕ್ಟ್, ಮಕ್ಳು ಇರ್ತವೆ, ಹಂಗಾಗಿ ಅವ್ರಿಗೆ ವರ್ಕ್ ಮಾಡಕ್ ಆಗಲ್ಲ. ಮಕ್ಳು ನೋಡ್ಕೊಳಕ್ ವ್ಯವಸ್ಥೆ ಕೊಡ್ಬೇಕು ಪೊಲೀಸ್ ಸ್ಟೇಷನ್, ತುಂಬಾ ಇಂಪಾರ್ಟೆಂಟ್. ಮತ್ತೆ ಸಪರೇಟ್ ಟಾಯ್ಲೆಟ್ ನೋಡಿ, ಪೊಲೀಸ್ ಸ್ಟೇಷನ್ ಅಲ್ಲೇ ಇನ್ನೂ ಸಫರ್ ಆಗ್ತಿದ್ದಾರೆ ಅಂದ್ರೆ ಇಮ್ಯಾಜಿನ್ ಮಾಡಿ. Effort should be made to encourage more women to join police force. For this, a conducive environment and basic infrastructure are minimum necessity. Basic infrastructure ಇದ್ರೆ ಅಟ್ಲೀಸ್ಟ್ ಹೋಗಕ್ಕೆ ಧೈರ್ಯ ಮಾಡ್ತಾರೆ. Uniform Police Act for the entire country may help the center frame uniform standards for the women police also. Every state should have a recruitment board to ensure recruitment on regular basis. Taking a step forward, special drive should be launched by all states and duties to recruit more women. Women ಅಂತಾನೆ ಒಂದು ಸ್ಪೆಷಲ್ ಡ್ರೈವ್ ಮಾಡಿ. ಓಕೆ, ಸೊ ಇಷ್ಟು ಅಂದ್ರೆ ವುಮೆನ್ ರಿಸರ್ವೇಶನ್ ಬಿಲ್ ಮಾಡಿಲ್ಲ, ಹಂಗೆ ಯಾಕೆ ಇದಕ್ಕೆ ಒಂದು ಸಪರೇಟ್ ಆಗಿ ಡ್ರೈವ್, ಇದಕ್ಕಾಗಿ ಒಂದು ಸ್ಪೆಷಲ್ ಆಗಿ ಮಾಡಬಾರ್ದು. ನೀವು UPSC ನಲ್ಲಿ ನಾನು ನಿಮ್ಗೆ ಅದನ್ನ ಹೇಳಿ, ವುಮೆನ್ ಏನಾದ್ರು IPS ಫಸ್ಟ್ ಆಪ್ಷನ್ ಹಾಕಿದೀರಾ ಅಂದ್ರೆ ನಿಮ್ಮನ್ನ ಮ್ಯಾಕ್ಸಿಮಮ್ ಸೆಲೆಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ. ಸುಮ್ನೆ ಸೆಲೆಕ್ಟ್ ಮಾಡ್ಬಿಡ್ತಾರೆ ಅಂತ ಹೇಳಲ್ಲ, ಬಟ್ ಬಿಟ್ಕೊಡಕ್ ಇಷ್ಟಪಡಲ್ಲ. ಯು ನೋ ದ ಸ್ಟೇಟಸ್ ಆಫ್ ವುಮೆನ್ ಇನ್ ಪೊಲೀಸ್ ಫೋರ್ಸ್. ಯಾರೋ ಒಬ್ರು ಬರ್ತಾರೆ ಅಂದ್ರೆ ಅವ್ರಿಗೆ ಎನ್ಕರೇಜ್ ಮಾಡ್ತಾರೆ. ಅದು ನೀವ ಬೇರೆ ಹಾಕಿದ್ರೇನೆ ಎನ್ಕರೇಜ್ ಮಾಡ್ತಾರೆ ವುಮೆನ್ಗೆ. ಬೈ ಚಾನ್ಸ್ ನೀವೇನಾದ್ರು IPS ಹಾಕಿದ್ರಿ ಅಂದ್ರೆ ಡೆಫಿನೆಟ್ಲಿ ಪುಷ್ ಕೊಡು. ಯಾಕಂದ್ರೆ ಅಷ್ಟು ಈಸಿ ಅಲ್ಲ ಒಂದು ವುಮೆನ್ ಬಂದು ಪೊಲೀಸ್ ಫೋರ್ಸ್ ಎಂಟರ್ ಆಗಿ ಇದನ್ನ ಮಾಡೋದು. ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತೀವಿ. ಓಕೆ, ಹೋಮ್ವರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. POCSO ಏನದು? ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ದ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್. ಡಿಸ್ಕಷನ್ ನೆನಪಿದೆ ಅನ್ಕೊಳ್ತೀನಿ. ಏಜ್ ಆಫ್ ಕನ್ಸೆಂಟ್ ಯಾವ್ದೋ ಒಂದು ಕೋರ್ಟು 15 ವರ್ಷಕ್ಕೇನೋ ಕೊಡ್ತು. ಹಂಗಾರೆ ನೀವು ಸ್ಟೆಪ್ ಬೈ ಸ್ಟೆಪ್ ಹಂಗೆ ಇಳಿಸ್ಕೊಂತ ಹೋಗ್ತಾ ಇರ್ತೀರಾ ಏನ್ ಕತೆ ಅಂತ. ಅದನ್ನ ಇಲ್ಲಿ ಹೇಳಿರೋದು ಅಷ್ಟೇ. ಏನೋ
ಏಜ್ ಆಫ್ ಕನ್ಸೆಂಟ್ ನ ಕೆಳಗೆ ಇಳಿಸ್ಬೇಡಿ. 18 ವರ್ಷಕ್ಕಿದೆ, 18 ವರ್ಷ ಕೆಳಗಡೆ ಇರೋಲ್ಲ ಚಿಲ್ಡ್ರನ್ ಅಂತಾನೆ ಟ್ರೀಟ್ ಮಾಡ್ತಾರೆ. ಸೊ ಅದನ್ನ ಕೆಳಗೆ ಇಳಿಸ್ಬೇಡಿ ಅಂತ. ಅದೇ ಕರೆಂಟ್ಲಿ 18 years ಅಂಡರ್ POCSO. The law commission said in a report, it advised the introduction of guided judicial discretion while sentencing in cases. Okay, ಫಾರ್ ಎಕ್ಸಾಂಪಲ್ ನೀವು 16 ವರ್ಷಕ್ಕೆ ಇಳಿಸಕ್ ಟ್ರೈ ಮಾಡ್ತಾ ಇದ್ರಿ, ಏಜ್ ಆಫ್ ಕನ್ಸೆಂಟ್ ಅವಶ್ಯಕತೆ ಇಲ್ಲ, 18 ಇಡಿ, ಬೇಕಾದ್ರೆ 16ರಿಂದ 18ಕ್ಕೆ ಒಂದು ಸಪರೇಟ್ ಕ್ಯಾಟಗರಿ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಿ ಗೈಡೆಡ್ ಅಸಿಸ್ಟೆನ್ಸ್ ನಲ್ಲಿ ಅವ್ರಿಗೆ ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು. ಪನಿಷ್ಮೆಂಟ್ ಕೊಡಲ್ಲ, ಯೂಶಲಿ ಅವ್ರನ್ನ ರಿಫಾರ್ಮ್ ಮಾಡಕ್ ಟ್ರೈ ಮಾಡುತ್ತೆ. ಆಯ್ತಾ? The 22nd Law Commission, headed by Justice Rituraj Avasthi, submitted its report. Okay, prelims question ಆಗ್ಬೋದು KS ಅಲ್ಲಿ. 22nd Law Commission ಯಾರ್ ಹೆಡ್ಡಿಂಗ್, ಯಾರು ಹೆಡ್ ಅದಕ್ಕೆ ಅಂತ? ರಿತುರಾಜ್ ಅವಸ್ಥಿ. ಸೊ ಅವ್ರೀಗ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ವೆಬ್ಸೈಟ್ ಅಲ್ಲಿ ಹೋಗಿ ನೋಡ್ಬೋದು ನೀವು. ರೈಟ್, ಲಾ ಮಿನಿಸ್ಟ್ರಿ ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಅದು ರಿಪೋರ್ಟ್ ಸಿಗುತ್ತೆ. Law panel noted that certain amendments would be required in POCSO as a remedy to situation. ಸ್ವಲ್ಪ ಚೇಂಜಸ್ ಗಳು ಬೇಕು, ಬಟ್ ಏಜ್ ವಿಚಾರದಲ್ಲಿ ಅಲ್ಲ. ಓಕೆ, ಏಜ್ ಆಫ್ ಕನ್ಸೆಂಟ್ ಅನ್ನ ರೆಡ್ಯೂಸ್ ಮಾಡಬೇಡಿ ಅಂತ ಅವ್ರ ಸಜೆಷನ್, 18 ಇರ್ಲಿ ಅಂತ. So, remembering MS Swaminathan's legacy of ecological conservation. Who is MS Swaminathan? The father of green revolution in India. ಏನಕ್ಕೆ ಗ್ರೀನ್ ರೆವಲ್ಯೂಷನ್ ಮಾಡ್ಬೇಕಾಯ್ತು? ಯಾಕೆ ಬಂತದು ಇದಕ್ಕಿದ್ದಂಗೆ? ಯಾವಾಗ ಬಂತು? ಸೊ ವಿಯೆಟ್ನಾಂ ವಾರ್ಗೆ ಇಂಡಿಯಾ ಸಪೋರ್ಟ್ಸ್ ಕೊಡಲ್ಲ ಅಂತ ಹೇಳಿದಕ್ಕೆ ಸರಿ ನೀವು ಉಪವಾಸ ಸಾಯಿರಿ ಅಂತ ಹೇಳ್ಬಿಟ್ಟು PL 480 ಸ್ಕೀಮ್ ನ ಸ್ಟಾಪ್ ಮಾಡ್ತು. PL 480 ಅಂತ ಹೇಳ್ಬಿಟ್ಟು ವೀಟ್ USA ಇಂದ ಇಂಡಿಯಾಗೆ ಬರ್ತಾ ಇತ್ತು. ಯಾವಾಗ ಸ್ಟಾಪ್ ಮಾಡಿದ್ರು ನಮಗ್ ಫುಡ್ ಸ್ಕೇರ್ಸಿಟಿ ಆಯ್ತು. ಸೊ ಅವಾಗ ಯಾಕೆ ನಾವೇ ಸಫಿಶಿಯಂಟ್ ಆಗಿ ಬೆಳ್ಕೋಬಾರ್ದು, ಬೇಕಾದಷ್ಟು ಲ್ಯಾಂಡ್ ಇದೆ, ಅಗ್ರಿಕಲ್ಚರ್ ಲ್ಯಾಂಡ್, ಗ್ರೇರಿಯನ್ ಕಂಟ್ರಿ ನಾವೇ ಮಾಡೋಣ. ಸೊ ದನ್ ಹಿ ಟುಕ್ ದ ಸ್ಟೆಪ್. ಅಂದ್ರೆ ಗವರ್ಮೆಂಟ್ ಕಡೆಯಿಂದ ಸ್ಟೆಪ್, ಬಟ್ ಹಿ ಇಸ್ ದ ಕೀ ಪರ್ಸನ್ ದೇ. ಹೈ ಈಲ್ಡ್ ವೆರೈಟಿ ಸೀಡ್ಸ್ ಯೂಸ್ ಮಾಡೋದು, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಓಕೆ, ಡ್ರಿಪ್ ವಾಟರ್ ಇರಿಗೇಷನ್ ಎಲ್ಲದನ್ನು ಯೂಸ್ ಮಾಡಿಕೊಂಡು ಹೆವಿ ಫುಡ್ ನಾವು ಗ್ರೋ ಮಾಡಕ್ ಶುರು ಮಾಡಿದ್ವಿ. ಸೊ ಇವತ್ತು ಫುಡ್ ಸಫಿಶಿಯಂಟ್ ಆಗಿದೆ, ಆದ್ರೆ ನ್ಯೂಟ್ರಿಷನ್ ಸಫಿಶಿಯಂಟ್ ಆಗಿಲ್ಲ, ಇನ್ನು ಫುಡ್ ಸಫಿಶಿಯನ್ಸಿ ಆಗಿದೆ. Much has been said and written about role of MS Swaminathan in accelerating agricultural growth with the help of the science and technology. But his contribution to conservation and environmental protection, ಈ angle ಮಾತಾಡಿರ್ಲಿಲ್ಲ, ಅದನ್ನ ಯಾವಾಗ್ಲೇ ಹೇಳ್ತೀವಿ. ಫುಡ್ ಫಾರ್ ಸಫಿಶಿಯನ್ಸಿ ವರ್ಕ್ ಮಾಡಿದ್ರು, ಬಟ್ ನೇಚರ್ಗೂ ಕೂಡ ಅವ್ರ ಕಾಂಟ್ರಿಬ್ಯೂಷನ್ ಇತ್ತು ಅಂತ ಯಾರು ಮಾತಾಡಲ್ಲ, ಅದನ್ನ ಇಲ್ಲಿ ಮಾತಾಡ್ತಾ ಇದ್ರು. Contribution to conservation and environmental protection are also no less significant. He worked extensively on 4 aspects of conservation. Mangrove ecosystem. See, ಇಂಥದ್ದು ನಿಮ್ಗೆ ಹೆಲ್ಪ್ ಆಗೋದು. ಎಲ್ಲರೂ ಅದನ್ನ ಬರೀದೇ ಬರೀತಾರೆ. ಗ್ರೀನ್ ರೆವಲ್ಯೂಷನ್ ಮಾಡಿದ್ರು, ಫುಡ್ ಸಫಿಶಿಯಂಟ್, ಎಲ್ಲರೂ ಬರೀತಾರೆ. ಬಟ್ ಈ ತರನು ಒಂದಿಷ್ಟು ಪಾಯಿಂಟ್ಸ್ ಗಳು ಯಾವಾಗ ತಲೆಗಿರುತ್ತೆ, ಎಕ್ಸೆಪ್ಷನಲ್ ಥಿಂಗ್ಸ್, ನಿಮ್ಗೆ ಮಾರ್ಕ್ಸ್ ಚೆನ್ನಾಗಿ ಸಿಗುತ್ತೆ. ನೋಡಿ, ಮ್ಯಾಂಗ್ರೋವ್ ಎಕೋಸಿಸ್ಟಮ್, ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಜೆನೆಟಿಕ್ ಕನ್ಸರ್ವೇಷನ್ ಅಂಡ್ ಕೀ ಸ್ಟೋನ್ ಡೈಲಾಗ್ಸ್. ಓಕೆ,
ಸೊ ಮ್ಯಾಂಗ್ರೂವ್ ಎಕೋಸಿಸ್ಟಮ್, ವಾಟ್ ಇಸ್ ಮ್ಯಾಂಗ್ರೂವ್ ಎಕೋಸಿಸ್ಟಮ್? ಇವನ್ ಸಾಲ್ಟ್ ವಾಟರ್ ಕೂಡ ಸರ್ವೈವ್ ಆಗುವಂತಹ ಸಿಸ್ಟಮ್ ಯಾವ್ದ್ರಲ್ಲಿ? ಬೆಂಗಾಲ್ ಅಲ್ಲಿ, ವೆಸ್ಟ್ ಬೆಂಗಾಲ್, ಕರೆಕ್ಟಾ? ಸೊ ಕೋಸ್ಟಲ್ ಏರಿಯಾಸ್ ಅಲ್ಲಿ ಏನಿರುತ್ತೆ, ಏನ್ ಅಡ್ವಾಂಟೇಜ್ ಮ್ಯಾಂಗ್ರೋವ್ದು? ಅದೇ ಬ್ರಾಕಿಶ್ ವಾಟರ್ ಎತ್ಕೊಳ್ಳುತ್ತೆ ಅಂದ್ರೆ ಎಂತ ಫ್ಲಡ್ ಬಂದ್ರು ತಡೆಯುತ್ತೆ, ಸಲೈನ್ ವಾಟರ್ ಸ್ಟಾಪ್ ಆಗುತ್ತೆ, ಅಗ್ರಿಕಲ್ಚರ್ ಫೀಲ್ಡ್ ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ದ ಕೇಪಬಲ್ ಆಫ್ ಸರ್ವೈವಿಂಗ್ ದ ಮೋಸ್ಟ್ ಚಾಲೆಂಜಿಂಗ್ ಎನ್ವೈರನ್ಮೆಂಟ್ ಆಫ್ ದ ಸಲೈನ್ ಬ್ರಾಕಿಶ್ ವಾಟರ್ಸ್. ಉಪ್ಪು ನೀರಲ್ಲಿ ಇರುವಂತ ಪ್ಲಾಂಟ್ಸ್ ಬೇರೆ ಯಾವ ಬದುಕಲ್ಲ. ಲೋ ಆಕ್ಸಿಜನ್ ಟೆನ್ಷನ್ ಅಂಡ್ ಹೈ ಟೆಂಪರೇಚರ್ ಸಸ್ಟೈನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದಾವೆ. ದೇ ಪ್ರೊವೈಡ್ ಬೆನಿಫಿಟ್ಸ್ ಟು ಕೋಸ್ಟಲ್ ಪಾಪ್ಯುಲೇಷನ್, ಮೇನ್ಲಿ ಪ್ರೊಟೆಕ್ಷನ್ ಅಗೇನ್ಸ್ಟ್ ನ್ಯಾಚುರಲ್ ಇವೆಂಟ್ಸ್. ಫ್ಲಡ್ ಬಂದ್ರು ಏನಾಗಲ್ಲ, ಸ್ಟಾಪ್ ಮಾಡುತ್ತೆ ಬ್ಯಾರಿಯರ್ಸ್ ಆಗಿ. ಆದ್ರೆ ಅದನ್ನು ಉಳಿಸ್ಬೇಕಾಗಿದೆ ನಾವು, ಪ್ರೊಟೆಕ್ಟ್ ಏನೋ ಮಾಡುತ್ತೆ, ಅದು ಉಳಿದ್ರೆ ತಾನೆ. ಸೊ ಅದು ಹಾಳಾಗ್ತಾ ಇದೆ, ಅದರಲ್ಲಿ ಓಕೆ ವರ್ಕ್ ಮಾಡಿದ್ದಾರೆ ಇವರು. ಏನಂದ್ರೆ ಕೋಸ್ಟಲ್ ಅಕ್ವಾಕಲ್ಚರ್ ಅದಕ್ಕೆ ಇದಕ್ಕೆ ಅಂತ ಎಕ್ಸ್ಪಾಂಡ್ ಮಾಡಿ ಅದನ್ನ ಹಾಳು ಮಾಡ್ತಾ ಇದೀವಿ. ಅಲ್ಲಿ ಸ್ವಾಮಿನಾಥನ್ ಕಾಂಟ್ರಿಬ್ಯೂಷನ್. Swaminathan wanted every country to achieve harmony between human and animal population and the natural resource endowments. So, harmony between human and animal population. ಮತ್ತೊಂದು ಅವ್ರ ಪಾಯಿಂಟ್. ಅಂದ್ರೆ ಬರೀ ಜನರಿಗೆ ಲೈವ್ಲಿಹುಡ್ ಕೊಡೋ ಇದರಲ್ಲಿ ಎಲ್ಲ ಹಾಳು ಮಾಡಬೇಡಿ ಅಂತ, ಅನಿಮಲ್ ಇದನ್ನು ಉಳಿಸ್ಕೊಳ್ಬೇಕು. And he argued for international protocol on biosafety of under the conservation of biological diversity. Bala important. Biosafety. International protocol on biosafety under CBD. Convention. ನಮ್ಮ ಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡಬೇಕು ಅಂತಂದ್ರೆ. ಓಕೆ, ಸೊ ಬಯೋಸೇಫ್ಟಿ ಎಲ್ಲಾ ಸ್ಪೀಸೀಸ್ ಉಳ್ಕೋಬೇಕು, ಹಾರ್ಮ್ ಆಗ್ಬಾರ್ದು. ಸೊ ಒಂದ್ಸರಿ IUCN ಪ್ರೆಸಿಡೆಂಟ್ ಕೂಡ ಆಗಿದ್ರು 1984 ಅಲ್ಲಿ. ಅವ್ರ ಸಜೆಷನ್ ಹೇಳಿದ್ರು, IUCN ಯೂರೋಸೆಂಟ್ರಿಕ್ ಬದಲು ಅರ್ತ್ ಸೆಂಟ್ರಿಕ್ ಆಗ್ಬೇಕು ಅಂತ ಹೇಳಿದ್ರು. ಯುರೋಪಿಯನ್ ಫೇವರ್ ಮಾಡೋದ್ ಬಿಟ್ಟು ಅರ್ತ್ ಸೆಂಟ್ರಿಕ್, ಅರ್ಥಿಗೋಸ್ಕರ ವರ್ಕ್ ಮಾಡಕ್ ಇರ್ಬೇಕು. ಓಕೆ, ಈ ತರ ಬಂದಾಗ ಅವ್ರ ಬಗ್ಗೆ ಓದಕ್ ಕುತ್ಕೋಬೇಕು ಸ್ವಲ್ಪ ನೀವು. ದಟ್ಸ್ ವಾಟ್ UPSC ಎಕ್ಸ್ಪೆಕ್ಟ್ಸ್. ಅವ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡು ಏನು ಎತ್ತ ಹೇಗೆ ನಿಮ್ ಡೆಫಿನೆಟ್ಲಿ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ.